ಶಾಂತಿಯುತ ರಾಷ್ಟ್ರ, ಅವಿಚ್ಛಿನ್ನ, ಅಮರ, ಸ್ವಾತಂತ್ರ್ಯ, ಅಹಿಂಸೆ, ಶಾಂತಿ ಧರ್ಮಗಳ ಬೀಡಾಗಿತ್ತು. ಈ ತ್ರಿವರ್ಣ ಧ್ವಜ ಅದರ ಸಂಕೇತ. ಆದರೆ ಇವತ್ತು ಅದೇ ಸ್ವಾತಂತ್ರ್ಯ, ಅಹಿಂಸೆ, ಶಾಂತಿ ಧರ್ಮಗಳ ಕಣ್ಣಲ್ಲಿ ರಕ್ತದ ಕಾಲುವೆ ಹರಿತಾ ಇದೆ. ದೇಶದಲ್ಲಿ ಅನ್ಯಾಯ, ಶೋಷಣೆ, ಹಿಂಸೆ, ಅತ್ಯಾಚಾರಗಳ ಬೆಂಕಿ ಹೊತ್ಕೊಂಡು ಉರಿತಾ ಇದೆ. ಇದಕ್ಕೆಲ್ಲ ಕಾರಣ ಯಾರು? ಯಾರು ಅಂದೆ? ನೀವ? ಅಲ್ಲ. ನಾನಾ? ಅಲ್ಲ. ನನಗ್ ಗೊತ್ತಿದೆ. ಇದರ ಮೂಲನ ಕಂಡು ಹಿಡಿದು ಇದರ ಬುಡ ಸಮೇತ ಕಿತ್ತು ಬಿಸಾಡ್ತೀನಿ. ನನ್ನ ದೇಹದ ಒಂದೊಂದು ಹನಿ ರಕ್ತನೂ ಈ ಹೋರಾಟಕ್ಕೋಸ್ಕರ ಚಲ್ತೀನಿ. ನಾನು ಸತ್ತು ನಿಮ್ಮ ಕಣ್ಣೀರನ್ನು ಒರೆಸ್ತೀನಿ. ಸ್ವತಂತ್ರ ಭಾರತದ ಬಾವುಟನ ಎತ್ತಿ ಹಿಡಿತೀನಿ. ಇದೇ ನನ್ನ ಶಪಥ, ಇದೇ ನನ್ನ ವಚನ, ಇದೇ ನನ್ನ ಪ್ರಾರ್ಥನೆ. ಅಲ್ಲಮ್ಮ, ಈ ಕಾಲಂನ ಅಲ್ಲಿ ಪ್ರಿಂಟ್ ಮಾಡಬೇಕಾಗಿತ್ತು. ಅಲ್ಲಿ ಯಾಕೆ ಹಾಕಿದೀಯಾ? ಅಲ್ಲ ಡ್ಯಾಡಿ, ಈ ಪ್ರೆಸ್ನ ಸುಟ್ಟಾಕಿ ಇವ್ರನ್ನ ಕೊಂದಾಕಿ. ಸ್ವಾತಂತ್ರ್ಯ ಹೋರಾಟಗಾರರು, ನವಭಾರತದ ನಂದಾದೀಪ ಜಯಪ್ರಕಾಶ್ ಅವರು ಬರಬೇಕು. ಏನು ಎಲ್ಲ ಉಪ್ಪಿನ ಸತ್ಯಾಗ್ರಹ ಹೊರಟಾಗಿದೆ. ಪ್ರೆಸ್ ಸುಟ್ಟು ದೌರ್ಜನ್ಯದಿಂದ ಎಲ್ಲೇ ಮೀರಿದೆಯಾ? ಇದು ಒಳ್ಳೇದಲ್ಲ. ಆ ತಂದೆ ಮಗಳು ಎಲ್ಲಿದ್ದಾರೆ? ನನಗೂ ಗೊತ್ತಿದ್ರೆ ಅವರ ಅಂತ್ಯಕ್ರಿಯೆಗೆ ನಿಮ್ಮ ಆಶ್ರಮಕ್ಕೆ ಕಳಿಸ್ಬಿಡ್ತಿದ್ನೆ. ರಾಜಾರಾಮ್, ಜನರ ಕಣ್ಣಿಗೆ ಮಣ್ಣೆರ್ಚಿ ನಗೋದು ಒಳ್ಳೇದಲ್ಲ. ಅವರು ಸಿಟ್ಟು ಸಿಡಿಲಾಗಿನಿಂದ ಸುಡುತ್ತೆ. ಜಯಪ್ರಕಾಶ್, ಹಗಲು ಗಣಸು ಕಾಣಬಾರದು. ಹಿಜುಟಗಳು ಗಂಡಸರಾಗೋದು ಸಾಧ್ಯವೇ? ಈ ಜನ ಗುಲಾಮಗಿರಿ ಒಗ್ಗೋಗ್ಬಿಟ್ಟಿದ್ದಾರೆ. ತಮ್ಮ ಭಾಷೆ, ತಮ್ಮ ಜಾತಿ ಅಂತ ಬೆಂಕಿ ಹೊತ್ಕೊಂಡು ಬೂದಿ ಆಗ್ತಾ ಇದ್ದಾರೆ. ಅಂಥ ವಿಷ ಬೀಜಗಳನ್ನ ಬಿತ್ತಿದವರು ನೀವು. ರಾಜಕೀಯದ ಭಾಷೆನೇ ಅದಲ್ವೇ? ಡಿವೈಡ್ ಅಂಡ್ ರೂಲ್. ತಪ್ಪು ರಾಜಾರಾಮ್. ಕತ್ತಲ ಸಾಮ್ರಾಜ್ಯದ ಜೊತೆ ನೀವು ನಡೆಸುತ್ತಿರುವ ನಿಮ್ಮ ಸಹಕಾರ ಸಂಘಗಳ ಸರ್ಕಾರ ಮಾಡ್ತಿರೋ ಅನ್ಯಾಯಗಳ ವಿರುದ್ಧ ಜನ ಎದ್ದು ಮೆಟ್ಟೋಕೆ ಮುಂಚೆ ನೀವು ಕಾಲ ಕೆಳಗೆ ತುಳಿತಾ ನಿಂತಿರೋ ಅವರ ಹಕ್ಕು ಬಾಧ್ಯತೆಗೆ ಜೀವ ನೀಡಿ. ಇಲ್ಲ ಅಂದ್ರೆ ಸ್ವಾತಂತ್ರ್ಯ ಸಂಗ್ರಾಮದ ಸಮರ ಮತ್ತೆ ನಡೆಯುತ್ತೆ. ಅದರಲ್ಲಿ ನೀನು ಗಾಂಧಿ ಪಾರ್ಟ್ ಮಾಡಿ ಗುಂಡೇಟ್ ತಿನ್ಸಾಯ್ತೀಯ? ಇಲ್ಲ, ಜನರ ಸಿಟ್ಟು ಅನ್ನೋ ಗುಂಡನ್ನ ಒಗ್ಗಟ್ಟಿನ ಬಂದೂಕಲ್ಲಿಟ್ಟು ನಿನ್ನ ಎದೆಗೆ ಗುರಿ ಇಡ್ತೇನೆ. ಏಯ್, ಬರೀ ಮಾತ್ನಲ್ಲಿ ಬಾಳ ಬಿಟ್ರಾಯ್ತಾ? ಮೊದಲು ಜನ ತಯಾರು ಮಾಡಿ ಟೆಲಿಗ್ರಾಮ್ ಕಳಿಸು. ಯುದ್ಧಕ್ಕೆ ಕಾಳೆನ ನಾನು ಉತ್ತೀನಿ. ಹಿಸ್ಟರಿ ವಿಲ್ ರಿಪೀಟ್ ಇಟ್ ಸೆಲ್ಫ್ ರಾಜಾರಾಮ್. ಐ ಡೋಂಟ್ ಕೇರ್.
ನಿನ್ನೆ ನೀವು ಪ್ರಿನ್ಸ್ಗೆ ಹೊಡೆದಿದ್ದರ ಪ್ರತಿಫಲ ಇದು. ಕ್ಷಮಾಪಣೆ ಕೇಳೋದು ನಿಮಗೆ ಒಳ್ಳೇದು. ಸರ್ ನೀವು ಸಹ? ಐ ಆಮ್ ಹೆಲ್ಪ್ಲೆಸ್ ಭಾರತಿ. ಆ ಹುಡುಗ ಕತ್ತಲೆ ಸಾಮ್ರಾಜ್ಯದ ದೊರೆ ಕೇಕೆ ಮಗ. ಇಡೀ ವ್ಯವಸ್ಥೆನೆ ತನ್ನ ಕಪ್ಪಿ ಮುಷ್ಟಿ ಇಟ್ಕೊಂಡು ಆಳ್ತಿರೋನು. ಅಂದ್ರೆ ಬ್ರೌನ್ ಶುಗರ್ ಹಂಚಿ ವಿದ್ಯಾರ್ಥಿಗಳ ಫ್ಯೂಚರ್ನೇ ಹಾಳು ಮಾಡ್ತಿರೋರ್ ಮುಂದೆ ತಲೆ ತಗ್ಸಿ ಆ ಕಪ್ಪಿ ಮುಷ್ಟಿನ ಇನ್ನೂ ಭದ್ರ ಮಾಡುವಂತೀರಾ? ನಾವು ಗುರುಗಳು ಸರ್, ಗುಲಾಮರಲ್ಲ. ಆ ಸ್ಥಾನನ ಉಳಿಸ್ಕೋಬೇಕಾದ್ರೆ ಗುಲಾಮರಾಗದೆ ಬೇರೆ ದಾರಿನೇ ಇಲ್ಲ. ಸಾರಿ ಸರ್, ಕತ್ತರಿಸ್ಕೋತೀನಿ ಹೊರತು ತಲೆ ತಗ್ಸಲ್ಲ. ಡ್ಯಾಡಿ, ಅವಳು ಕ್ಷಮಾಪಣೆ ಕೇಳೋ ಸ್ಥಿತಿನಲ್ಲಿಲ್ಲ. ಕತ್ತರಿಸ್ಕೋತೀನಿ ಹೊರತು ತಲೆ ತಗ್ಸೋಲ್ಲ ಅಂತಿದ್ದಾಳೆ. ಇದು ನನಗಷ್ಟೇ ಅಲ್ಲ ಡ್ಯಾಡಿ, ಅಂಡರ್ ವರ್ಲ್ಡ್ ಕಿಂಗ್ ಆಫ್ ಕಿಂಗ್ಸ್ ಆಗಿರೋ ನಿಮಗೆ ನಿಮ್ಮ ಸಾಮ್ರಾಜ್ಯಕ್ಕೆ ಅವಮಾನ. ಹೇಗಾದ್ರೂ ಮಾಡಿ ಅವಳ ಅಹಂಕಾರನ ಮುರಿಲೇಬೇಕು. ಇಲ್ಲ ಅಂದ್ರೆ ನಾನ್ ನೇಣ ಹಾಕೊಂಡು ಸಾಯ್ಬೇಕಾಗತ್ತೆ. ನೀನು ಬಾಳ್ಬೇಕು. ಪಾಪಣ್ಣನ್ ಫೋನ್ ಮಾಡು. ಯಾಕೆ ಬೇಕು ನಿನಗೆ ಈ ತರಲೆ ತಾಪತ್ರಯ? ಮಾತೆತ್ತಿದ್ರೆ ವಿದ್ಯಾರ್ಥಿಗಳೇ ನನ್ನ ಮಕ್ಕಳು, ಅವರೇ ನನ್ನ ಸಂಸಾರ ಅಂತಿದ್ಯಲ್ಲ. ಈಗಾಗಿದ್ದೇನು ಅವಮಾನ? ಬೇರೆಯವ್ರ ಮಕ್ಕಳು ನಮ್ಮ ಮಕ್ಕಳು ಆಗೋಕ್ ಸಾಧ್ಯನಾ? ಇಲ್ಲ ಇಲ್ಲ ಅಂತ 1000 ಸಲ ಹೇಳಿದೀನಿ. ಒಂದ್ಸರಿನಾದ್ರೂ ನನ್ನ ಮಾತು ಕೇಳಿದ್ಯಾ? ಅವನು ನಿನ್ನ ಆದರ್ಶ ಮೆಚ್ಚಿ ಮದ್ವೆ ಆದ್ನಲ್ಲ, ಸೀತಾರಾಮರ್ ಜೋಡಿ ಅನ್ಕೊಂಡೆ. ಕೊನೆಗೂ ಆಯ್ತಲ್ಲ ವನವಾಸ. ಅವನಲ್ಲಿ ಬಾರ್ಡರ್ನಲ್ಲಿ ದೇಶ ಕಾಯ್ತಾ ಇರ್ತಾನೆ, ನೀನಿಲ್ಲಿ ಕಂಡವ್ರ ಮಕ್ಕಳನ್ನ ಕಾಯ್ತಾ ಇರು. ಅಲ್ಲ, ಈ ಸುಖಕ್ಕೆ ಯಾಕೆ ಮದ್ವೆ ಆಗ್ಬೇಕಾಗಿತ್ತು ಅಂತೀನಿ. ಆಡೋದಕ್ಕಾಗ್ಲಿ ಆಡ್ಸೋದಕ್ಕಾಗ್ಲಿ ಒಂದು ಮಗು ಬೇಡವಾ ಅಂತ ಕೇಳಿದ್ದಕ್ಕೆ ಈ ಗೊಂಬೆನ್ ತಂದ್ಕೊಟ್ಟಿದೀಯಲ್ಲ, ಇದ್ರ ಜೊತೆ ಆಡೋಕಾಗತ್ತಾ ಅಥವಾ ಇದಕ್ ಹಾಲು ಕುಡ್ಸೋಕಾಗತ್ತಾ? ಇದಕ್ಕೇನು ಕಮ್ಮಿ ಇಲ್ಲ. ಅಲ್ಲ ಅವನ್ ನೆನೆಸ್ಕೊಳ್ಳೋದು, ಇಲ್ಲಿ ನೀನ್ ನೆನೆಸ್ಕೊಳ್ಳೋದು. ನನ್ನ ನೆನೆಸ್ಕೊಳ್ಳೋರು ಯಾರು? ಯಾರೂ ಇಲ್ವೇ? ಅಲ್ವೇ, ಇಷ್ಟೊತ್ತಿನಿಂದ ಮಾತಾಡ್ತಿದ್ದೀನಿ, ಒಂದ್ ಉತ್ತರನಾದ್ರೂ ಕೊಟ್ಟ್ಯಾ? ನೀನ್ ಇಲ್ಲೇ ಅಂತಿರ್ತೀಯಲ್ಲ, ಪಾಠ ಏನ್ ಮಾಡ್ತೀಯಾ ಅಂತ. ಅಮ್ಮ, ಈಗೇನಾಗ್ಬೇಕು ನಿನ್ಗೆ? ಏನು ಬೇಡ, ಬೇಗ ಬಾ ಅಂತ ಅವನಿಗೊಂದ್ ಪತ್ರ ಬರೆದು ಬಿಡು. ಅಷ್ಟು ಮಾಡು, ಇನ್ಮೇಲೆ ನಿನ್ ತಂಟೆಗೆ ಬರೋಲ್ಲ. ಆಯ್ತಮ್ಮ, ಇವತ್ತೇ ಪತ್ರ ಬರೀತೀನಿ. ಸಂತೋಷನಾ? ನೀನ್ ನನ್ ಮಹಾಲಕ್ಷ್ಮಿ ಕಣಮ್ಮ. ನನಗ್ ಗೊತ್ತು ನಿನಗ್ ಹೊರಗ್ ಕೋಪ ಒಳಗ ಆಸೆ ಅಂತ. ಯಾವ ಹೆಣ್ಮಕ್ಳಿಗೆ ತಾನೇ ಕಂಡು. ಅಯ್ಯಯ್ಯೋ, ಯಾರದು? ನಾನೇ. ನಮ್ಮ ನಿಮ್ಮ ಬಂಧನ ಸ್ನೇಹಕ್ಕೆ ಇಡ್ತೀನಿ ಬೆಂಕಿನ. ನನ್ನ ಹೆಸರೇ ಪೆಟ್ರೋಲ್ ಪಾಪಣ್ಣ. ಈ ಕತ್ಲು ಹಿಂಗೆ ಇರಬಾರ್ದು ಅನ್ನಂಗಿದ್ರೆ ನಾಳೆ ಬೆಳಗ್ಗೆನೆ ಕಾಲೇಜ್ನಾಗೆ ನೀನ್ ಕ್ಷಮಾಪಣೆ ಕೇಳ್ಕೊಳ್ಳೇಬೇಕು. ಅದ್ ಬಿಟ್ಟು ನೀನೇನಾದ್ರೂ ಕಿತ್ತು ರಾಣಿ ಚೆನ್ನಮ್ಮ ಒನಕೆ ಒಬ್ಬವನು ಪೋಸ್ ಕೊಟ್ರೆ, ಇಲ್ಲೈತೆ ನೋಡು ಪೆಟ್ರೋಲು, ಕೈಯಲ್ಲೈತೆ ಮತಾಪು, ಇಟ್ರೆ ಹತ್ಕೊಂಡು ಉರಿತದೆ ಈ ಮನೆ ಜೊತೆಗೆ ನೀವು. ಪಾಪಣ್ಣ ಕಾಲಿಟ್ ಮನೆಗೆ ಪಾಪ ಸುತ್ಕೊಳ್ತೈತೆ, ಇಲ್ಲ ಪಾಪ ಉಡ್ತೈತೆ ಅಂತ. ಏಯ್ ಮುದುಕಿ, ನಿನ್ ಸೊಸೆಗ್ರವಶ್ ಬುದ್ಧಿ ಹೇಳು, ಇಲ್ಲ ನೀನೇ ತೀರ್ಮಾನ ಮಾಡ್ಕೋ. ಏನ್ ನನ್ ಮಗನ್ ನಡೆಸ್ತೀಯೋ ಇಲ್ಲ ನಿನ್ ಮೊಮ್ಮಗನ್ ನಡೆಸ್ತೀಯೋ ಅಂತ. ಏ ದೀಪ ಹಾಕ್ಲಾ? ಆಯ್ತು ದಾದಾ. ದಿಸ್ ಇಸ್ ಮೈ ರೆಸಿಗ್ನೇಷನ್ ಲೆಟರ್. ರೆಸಿಗ್ನೇಷನ್? ಭಾರತಿ, ನೀವು ರೆಸಿಗ್ನೇಷನ್ ಕೊಡೋಕ್ ಮುಂಚೆ ಒಂದ್ಸಲ ಯೋಚನೆ ಮಾಡಿ. ಮಾಡಾಯ್ತು ಸರ್. ಮುಂದೆ ಸುಂದರವಾದ ಭವಿಷ್ಯ ನಿರ್ಮಾಣ ಆಗ್ಬೇಕಾದ್ರೆ ಚಿಗುರೋ ಗಿಡಕ್ಕೆ ದೆಬ್ಬೆ ಕಟ್ಟಬೇಕೆ ಹೊರತು ಬೆಳೆದ ಮರಕ್ಕಲ್ಲ ಅಂತ ನನಗೀಗ ಅರ್ಥ ಆಯ್ತು. ಇವರು ನಮ್ಮ ಮಕ್ಕಳು ಅಂತ ತಲೆ ಮೇಲೆ ಹೊತ್ಕೊಂಡಿದ್ದೆ, ಆದ್ರೆ ಹೇಸಿಗೆ ಅಂತ ಗೊತ್ತಾದ್ಮೇಲೆ ತಿಪ್ಪೆಗೆ ಬಿಸಾಕ್ತಿದ್ದೀನಿ. ಏನಂದೆ? ನಾನು ಹೇಸ್ಗೆನಾ? ನಿಮ್ಮಂಥ ನೀಚರಿಗೆ ಭವಿಷ್ಯದಲ್ಲಿ ಸಿಗೋದು ಇಂಥ ಏಟ್ಗಳೇ. ಓಹೋ, ಏನ್ ಮೇಟ್ರಮ್ಮ, ಇಲ್ಲಿವರೆಗೂ ಬಂದ್ಬಿಟ್ಟೆ. ಇಲ್ಲಿವರೆಗೂ ಯಾವ ಹೆಂಗ್ಸು ನನ್ ಮನೆ ಹೊಸಲ್ಲ ಹಿಂಗ್ ತುಳಿದಿರ್ಲಿಲ್ಲ. ನಾನು ಅಷ್ಟೇ. ಹೆತ್ತು ಮನೆ ಕೊಟ್ಟು ಮನೆ ಬಿಟ್ಟು ಬೇರೆಯವ್ರ ಮನೆ ಹೊಸಲು ತುಳಿದವಳಲ್ಲ. ನಾನ್ ಹಾಗೆ ಬಂದ ಮನೆಗೆ ಬುದ್ಧಿ ಬರುತ್ತೆ, ಇಲ್ಲ ಬೆಂಕಿ ಹತ್ಕೊಳತ್ತೆ. ಏನಂದೆ ನನ್ನ ಅತ್ತೆಗೆ? ನನ್ನ ಮಗನ ಆಡಿಸ್ತೀಯೋ ಇಲ್ಲ ನಿನ್ ಮೊಮ್ಮಗನ ಆಡಿಸ್ತೀಯೋ ಅಂತಲ್ವಾ? ನಿನಗ್ ಗಂಡಸ್ಥಾನ ಇದ್ರೆ ಆ ನಿನ್ನ ಮಗನೆದ್ರು ಅದನ್ನು ಮಾಡಿ ತೋರ್ಸಕ್ಕಾಗತ್ತಾ? ಯಾಕೆ ಸುಮ್ನೆ ನಿಂತೆ? ನಿನ್ನ ಮಗ ನಿನ್ನ ತಪ್ಪು ತಿಳಿತಾನೆ ಅಂತನಾ? 5 ವರ್ಷದ ಹಿಂದೆ ನಿನ್ ಹೆಂಡತಿ ಬಾಯಿಗೆ ಬೆಂಕಿ ಇಟ್ಟಿದ್ದಕ್ಕಿಂತ ದೊಡ್ಡದಲ್ಲ ಇದು. ನಾನ್ ರಿಸೈನ್ ಮಾಡೋ ಹಾಗೆ ಮಾಡಿ ವಿದ್ಯಾರ್ಥಿಗಳ ಭವಿಷ್ಯನ ಹಾಳು ಮಾಡಿದ್ದಕ್ಕಿಂತ ದೊಡ್ಡದಲ್ಲ ಇದು.
ಮೇಡ್ರಮ್ಮ, ನೀನೇನೋ ಸಂಚು ಮಾಡ್ತಾ ಇದ್ಯಾ. ಇದ್ ನಂತಾವ್ ನಡೆಯಕ್ಕಿಲ್ಲ, ಮರ್ಯಾದೆಯಿಂದ ಹೊಂಟೋಗು. ಹೋಗ್ತೀನಿ. ಹೋಗೋಕ್ ಮುಂಚೆ ನಿನ್ ಚರಿತ್ರೆ ನಾನು ನಿನ್ನ ಮಗನಿಗೆ ತಿಳಿಸ್ಬೇಕಾಗಿತ್ತು. ತಿಳಿಸಾಯ್ತು. ಯಾಕೆ ಗೊತ್ತಾ? ನಿನ್ನಂಥವ್ರನ್ನ ಕೊಲ್ಲಕ್ಕಾಗೋದು ಇಬ್ರಿಂದ ಮಾತ್ರ ಸಾಧ್ಯ. ಒಂದು ನೀವಿಟ್ಕೊಂಡಿರೋ ಸುಳ್ಳೇರು, ಇಲ್ಲ ನೀವ್ ಹೆತ್ತ ಮಕ್ಕಳು, ಅವರೇ ನಿನಗೆ ಅಂಕುಶ ಆಗ್ತಾರೆ. ಇಲ್ಲ ನಾನು ಅವ್ರನ್ನ ನಿನ್ನ ಕೊಲ್ಲೋ ಆಯುಧ ಮಾಡ್ತೀನಿ. ಜ್ಞಾಪಕ ಇಟ್ಕೋ. ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ? ತಪ್ಪು ಅಂತ ತಿಳಿದಾಗ ತಿದ್ದೋದು ನನ್ನ ಧರ್ಮ. ಅದಕ್ಕೆ ಏನಾದ್ರೂ ಅನಾಹುತ ಆಗಿದ್ರೆ ಅವ್ರ ಸಮಾಧಿ ಕಟ್ತಿದ್ದೆ. ಅದಕ್ ಮುಂಚೆ ನನ್ ಸಮಾಧಿ ಕಟ್ಟಿದ್ರೆ ಚೆನ್ನಾಗಿರುತ್ತಲ್ಲ. ಅಮ್ಮ, ಇನ್ನೇನೆ ನಾನ್ ವಂಶ ಬೆಳೆಸೋ ಕನಸು ಕಾಣ್ತಿದ್ದೀನಿ, ನೀನ್ ಅದನ್ನ ಅಳಸಾಗ್ತಿದೀಯಲ್ಲ. ವಂಶ 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 ಬೆಳೆಸ ಏನ್ ಮಾಡ್ತೀರಾ? ಇಂಥವ್ರಿಗೆ ಬಲಿ ಕೊಡ್ತೀರಾ? ನನ್ ಹೊಟ್ಟೆಲ್ ಹೊಸದಾಗಿ ಬೆಳೆಯೋ ಮಗುಗಿಂತ ಈಗಾಗಲೇ ಹುಟ್ಟಿರೋ ಮಕ್ಕಳನ್ನ, ದೇಶನ ಕಾಪಾಡೋದು ಮುಖ್ಯ. ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಐ ಆಮ್ ಸಾರಿ. ನಿಮ್ ಆಸೆ ಪೂರೈಸೋದೇ ನನ್ನ ಧರ್ಮ. ಆದ್ರೆ ಸರಿ ಬಿಡಿ. ನೀವ್ ಹೇಳ್ದ ಹಾಗೆ ಅವ್ರಿಗೆ ಪತ್ರ ಬರ್ತಿದ್ದೀನಿ. ಅವ್ರಿಷ್ಟೊತ್ತಿಗಾಗ್ಲೇ ಓದ್ತಾ ಇರ್ತಾರೆ. ಏನಂತ ಬರ್ತಿದೀಯ? ಈ ಮನೇಲಿ ಎಲ್ಲರನ್ನೂ ನಗಿಸುವಂತ ಒಂದು ಜೀವ ಬೇಕು, ರಜಾ ಹಾಕಿ ಬೇಗ ಬನ್ನಿ ಅಂತ. ಸರಿನಾ? ಏನಾಗಿದೆ ನಿನಗೆ? ನಿಮ್ಮ ಅಜ್ಜಿ ಮೇನೆ ಕ್ಯಾ ಬೋಲಾತ? ಆ ಹುಡುಗಿ ನೋಡ್ತಾ ಇರ್ತಾಳೆ, ನಾನ್ ಪಂಚ್ ಹೊಡಿಬೇಕು, ಗೇಮ್ ಗೆಲ್ಬೇಕು, ಅವಳನ್ನ ಕುದಿಸ್ಬೇಕು ಅಂತಾನೆ. ನೀನ್ ಮಾಡಿದ್ದೇನು? ಹುಡುಗಿಗೋಸ್ಕರ ಗೆಲ್ಲೋ ಗೇಮ್ ನ ಸೋಲಕ್ಕಾಗತ್ತಾ? ನನ್ನ ಮಗನೇ ಹಾಕಿ ಕೂತ್ ಬಿಡ್ತೀನಿ ನೋಡು. ಅಟ್ಲೀಸ್ಟ್ ಫ್ರೆಂಡ್ಶಿಪ್ಗೋಸ್ಕರ? ಫ್ರೆಂಡ್ಶಿಪ್ಗೋಸ್ಕರ ಜಾನ್ ಹಾಜರಾಯ್, ನಾಟ್ ದ ಗೇಮ್. ಜಾನ್ ಜಾನ್ ಅಂತಿರ್ತೀಯ, ಈ ಜಾನ್ಗ್ ಬೇಕಾಗಿರೋ ಪ್ರೀತಿ ಕೊಟ್ಟಿಯಾ? ಏಯ್, ನನಗಿಂತ ನಿನ್ ಯಾರ ಪ್ರೀತಿಸ್ತಾರೆ? ಅಪ್ಪಿ ತಪ್ಪಿ ಮಾಡಿದ್ರೆ ನಿಮ್ ಬಾಬಿ ಅಷ್ಟೇ. ಹಾ ಹಾ, ಯಾರ್ ಬಾಬಿಯಿಂದ ಲೆಟರ್ ಗಿಟ್ರ್ ಬಂತ? ಲಿಖಾ ಹೈ ಬನ್ನಿ ಅಂತ ಬರೆದಿದ್ದಾಳೆ. ನಿನ್ನೂ ವಿಚಾರಿಸಿದಾಳೆ. ಅದ್ರ ಜೊತೆಗೆ ಒಂದು ವಿಶೇಷವಾದ ಸುದ್ದಿನೂ ಬರೆದಿದ್ದಾಳೆ. ಕ್ಯಾ? ನಮ್ಮ ಅರ್ಜುನ್ಗೆ ಮದ್ವೆ ಫಿಕ್ಸ್ ಆಯ್ತಂತೆ. ಕೌನ್? ಯೇ ಅಮಾರ ಅರ್ಜುನ್? ಹಾ, ಆ ರಾಸ್ಕಲ್ಲೇ. ಗೇಮ್ ನೋಡಕ್ ಬರ್ತೀನಿ, ಗೆದ್ರೆ ಪಾರ್ಟಿ ಅಂತ ಫೋನ್ ಮಾಡಿದ್ದ. ನಾವು ಬಾರ್ಡ್ರಿಂದ ಅವನಿರೋ ಕಡೆ ಬಂದಿದ್ದಾಯ್ತು, ಅವನಿಲ್ಲೇ ಇದ್ಕೊಂಡು ಇನ್ನೂ ಬಂದಿಲ್ಲ. ಫ್ರೆಂಡ್ಸ್ ಕೈ ಕೊಟ್ಟು ಹುಡುಗಿನ ನೆನ್ಸ್ಕೊಂಡು ಎಲ್ಲೋ ಕೂತಿರ್ಬೇಕು ಅಂತ ಕಾಣುತ್ತೆ. ಇದಕ್ಕೆ ಅವನು ಶಿಕ್ಷೆ ಆಗ್ಲೇಬೇಕು. 100%.
ಏನೋ ಮಾಡ್ತಾ ಇದೀಯಾ? ಸಾಕಾ ಇನ್ನು ಬೇಕಾ? ನೀನೇ ಮುತ್ಕೊಡ್ತಾ ಇದ್ದಿದ್ದು. ಎಸ್. ಅಯ್ಯೋ ನನ್ ಮಗನೇ, ನನ್ ಶಾಂತಿನೇ ಬಂದ್ ಮುತ್ಕೊಡ್ತಾ ಇದ್ದಾಳೆ ಅಂತ ಅನ್ಕೊಂಡ್ರೆ ಅಬೇ ಸಾಲೆ, ಸಮಂದರ್ ಪಕ್ಕದಲ್ಲಿ ಮಲ್ಕೊಂಡು ಅವಳೇ ಮುತ್ ಕೊಟ್ರು ಇದೇ ನಮಕ ರುಚಿನೇ ಇರೋದು. ಈಗ ಉಪ್ಪು ತಿಂದಿದ್ದಾಯ್ತು, ಇನ್ನು ನೀರ್ ಕುಡಿಯೋದ್ ಕಲ್ತ್ಕೋ. ಅಂದ್ರೆ ಮತ್ಲಬ್ ಗೇಮ್ ಗೆದ್ದಕ್ಕೆ ಪಾರ್ಟಿ ಕೊಡ್ತೀನಿ ಅಂತ ಹೇಳಿ ಕೈ ಕೊಟ್ಟಲ್ಲ, ಅದಕ್ಕೆ ಶಿಕ್ಷೆ. ಓ ಗಾಡ್, ಏನ್ರ ಇದು? ನೀನ್ ಮದ್ವೆ ಆಗೋ ತನಕ ನಮ್ ಪರ್ಮಿಷನ್ ಇಲ್ದೆ ಆ ಹುಡುಗಿನ ನೋಡಬಾರ್ದು, ಮಾತಾಡಬಾರ್ದು. 3 ಹೊತ್ತು ನಮ್ ಜೊತೆಲೇ ಇರ್ಬೇಕು. ಇಲ್ಲ ಅಂದ್ರೆ ಈ ಜನ್ಮದಲ್ಲಿ ನಿನ್ನ ಮದ್ವೆ ಆಗೋಕ್ ಸಾಧ್ಯ ಇಲ್ಲ. ಏನಂತೀಯ? ಅಮ್ಮ ನನ್ ಕಂದ, ಚೆನ್ನಾಗಿರಪ್ಪ. ಅಲ್ಲಮ್ಮ, ಏನಮ್ಮ ನೀ ಇಷ್ಟೊಂದು ಸ್ವರ್ಗೋಗಿದ್ಯಾ? ಹೇ ಕಳ್ಳ, ನಾನೆಲ್ಲಿ ನಿನ್ನನ್ ಕೇಳ್ಬಿಡ್ತೀನೋ ಅಂತ ನೀನೇ ನನ್ನನ್ ಕೇಳ್ತಿದ್ಯಾ? ಹಾಗಂತ ನನ್ನಾದ್ರೂ ಕೇಳ್ಬಾರ್ದೇನಮ್ಮ? ಅರೇ ಅರ್ಜುನ್, ನೀನಿಲ್ಲಿ? ನೀನ್ ಯಾಕೋ ಸ್ವರ್ಗ ಹೋಗ್ತೀಯ ಮದ್ವೆ ಗಂಡು? ಸಂತೋಷದಲ್ಲಿ ನೋಡ್ ಹ್ಯಾಗ್ ಉಪ್ ಹೋಗಿದೀಯಾ? माँ जी, मेरे बारे में आपका क्या ख्याल है? ನೀನು ಅಮ್ಮ, ನಾ ಲೆಟರ್ ಅಲ್ಲಿ ಬರೀತಾ ಇರ್ಲಿಲ್ವಾ, ತುದಿಗಾಲಲ್ಲಿ ನಿಂತಿರೋ ಬ್ಯಾಚುಲರ್ ಬಾಯ್ ಅಂತ? ಇವನೇ. ಓಹೋ, ಇವನು ಊರ್ ನೋಡಕ್ ಬಂದವನಲ್ಲ, ಹುಡುಗಿರ್ ನೋಡಕ್ ಬಂದವನು. ಈಗ ನಮಗೆಲ್ಲ ಇರೋದು ಒಂದೇ ಕೆಲಸ, ಈ ಊರಲ್ಲಿ ಯಾವ್ಯಾವ ಹುಡುಗಿರ್ ಎಲ್ಲೆಲ್ಲಿ ಇರೋದು ಹುಡುಕಿ ಅರ್ಜೆಂಟ್ ಆಗಿ ಇವ್ನಿಗೆ ಮದುವೆ ಮಾಡ್ಬೇಕು. ಅದಕ್ಕೇನಪ್ಪ, ಹುಡುಗಿರ್ಗೇನ್ ಬರ ಮಾಡಿದ್ರಾಯ್ತು. ಶುಕ್ರಿಯಾ ಮಾँ जी. ನೀವೆಲ್ಲ ಮೇಲ್ ಹೋಗಿ ರೆಸ್ಟ್ ತಗೊಳ್ಳಿ, ನಾನು ಅಷ್ಟ್ರಲ್ಲಿ ಅಡಿಗೆ ನನ್ಗೆ ಊಟ ಬೇಡಮ್ಮ, ನಾನ್ ಮನೆಗೆ ಹೋಗ್ತೀನಿ. ಏನ್ರಪ್ಪ, ಪರ್ಮಿಷನ್ ಈಗಲಾದ್ರೂ ಕೊಡ್ತೀರಾ? ಬರೀ ಮನೆಗೆ ಹೋಗಕ್ ಮಾತ್ರ ಪರ್ಮಿಷನ್, ಅಲ್ಲಿಗೇನಾದ್ರೂ ಹೋದ್ರೆ ಒಂಟಿ ಕಾಳನ್ ಕುಂಟನ್ ಶಿಕ್ಷೆ 24 ಗಂಟೆ. ಜ್ಞಾಪಕ ಇದೆ ತಾನೆ? ಆಯ್ತಪ್ಪ, ರಾಜಾಜ್ಞೆ ಮೀರಕ್ಕಾಗತ್ತಾ? ನಾನು ಬರ್ತೀರಪ್ಪ. ಯಾರ್ ಯಾದ್ ರಕ್ನಾ. ಏನ್ರು ಇದೆಲ್ಲ? ಅಮ್ಮ, ಅದೆಲ್ಲ ಆಮೇಲೆ ಹೇಳ್ತೀನಿ. ಎಲ್ಲಿ ಭಾರತಿ ಕಾಣಿಸ್ತಾ ಇಲ್ವಲ್ಲ? ಕಾಲೇಜ್ಗೆ ಹೋಗಿದ್ದಾಳ? ಕಾಲೇಜ್ ಬಿಟ್ಟು ಅವಳಾಗ್ಲೇ ಸ್ಕೂಲ್ಗೆ ಹೋಗಾಯ್ತು. ಸ್ಕೂಲ್ಗ? ಅರೆ ನೀವಾ? ನನ್ ಕಣ್ಣ ನಾನೇ ನಂಬಕ್ಕಾಗ್ತಿಲ್ಲ. ಯಾವಾಗ ಬಂದ್ರಿ? ಈಗಷ್ಟೇ. ವಿಷಯ ಕೇಳ ಆಶ್ಚರ್ಯ ಆಯ್ತು. ಕಾಲೇಜ್ಗಿಂತ ಇಲ್ಲಿ ಏನಿದೆ ಅಂತ ನೋಡಕ್ ಬಂದೆ. ಏನ್ ಕಾಣ್ತು? ನಿನ್ನ ಮನಸ್ಸಲ್ಲಿ ಆಡ್ತಾರೋ ಮುದ್ದು ಮಕ್ಕಳು, ಅವರಲ್ಲಿ ಚಿಗುರ್ತಾ ಇರೋ ನಿನ್ ಕನಸು. ಟೀಚರ್ ಟೀಚರ್, ಕೂಲ್ ಡೌನ್ ನಾಟಕಕ್ಕೆ ಗೆಟಪ್ ಹೇಗಿದೆ ಟೀಚರ್? ನೌ ಇಟ್ಸ್ ಪರ್ಫೆಕ್ಟ್. ನೀವು ಹೀಗೆ ಬರೀ ಗೆಟಪ್ ಮಾಡ್ಕೊಂಡ್ರೆ ಸಾಲದು. ಈ ಪಾತ್ರದ ಗುಣ ತಿಳ್ಕೊಂಡು ಮುಂದೆ ನೀವು ಹಾಗೆ ಆಗ್ಬೇಕು. ಹಾಗಾದ್ರೆ ಈ ಗೆಟಪ್ ತೆಗೆಯೋದೇ ಇಲ್ಲ, ಹೀಗೆ ಬೆಳ್ ದೊಡ್ಡರಾಗ್ಬಿಡ್ತೀವಿ. ಆಯ್ತು, ಹಾಗೆ ಮಾಡಿ. ಬೈ ಬೈ ಟೀಚರ್. ಬಾಯ್. ಎಷ್ಟು ಮುದ್ದಾಗಿದಾರಲ್ವಾ? ರೀ, ಏನ್ ಹಾಗೆ ನೋಡ್ತಿದ್ದೀರಾ? ನಿನ್ನ ಕಣ್ಣಲ್ಲಿ ತುಂಬಿಕೊಂಡಿರೋ ತಾಯ್ತನನ. ನೋಡಮ್ಮ, ನಾನ್ ಸ್ವಲ್ಪ ದೇವಸ್ಥಾನಕ್ಕೆ ಹೊರಟು ಬರ್ತೀನಿ. ಇದೇನಮ್ಮ ಇಷ್ಟೊತ್ನಲ್ಲಿ? ದೇವಸ್ಥಾನ ಬಾಗಿಲು ತೆಗೆಯೋದು ಸಾಯಂಕಾಲ ತಾನೆ? ಇವತ್ ಮಧ್ಯಾಹ್ನ ಸ್ಪೆಷಲ್ ಪೂಜೆ ಇದೆ, ಬೇಕಾದ್ರೆ ನಿನ್ ಗಂಡನ್ ಕೇಳಿ ನೋಡು. ಸಲೀಂ, ಬಾಪ ದೇವಸ್ಥಾನಕ್ಕೆ ಹೋಗಿ ಬರೋಣ. कहाँ? मंदिर? ಹೌದು. हाँ चलेंगे चलेंगे. चलो यार, मंदिर को जाएंगे. भाभी आप भी चलिए ना. ನಾವು ಬಂದು ಏನೋ ಮಾಡ್ತೀವಲ್ಲೇ. ನೋಡು, ಹುಡುಗಿರ್ ಬೇಕಾಗಿರೋದು ನಿನಗೆ. ಆ ದೇವಸ್ಥಾನದಲ್ಲಿ ಬರೀ ಹುಡುಗಿರದೆ ಜಾತ್ರೆ, ಅದಕ್ಕೆ ಅಮ್ಮ ನಿನ್ ಕರೀತಾ ಇರೋದು. ಹೋಗು. अच्छा अच्छा, ये बात है. मुझे क्या मालूम था गुरु. गुरु ನೀನ್ ಬರ್ಬೇಡ, ಇಲ್ಲೇ ಇರು. ನೀನ್ ಬಂದ್ರೆ ಯಾವ ಹುಡುಗಿ ನಾನು ನೋಡೋದು ಇಲ್ಲ, ನನಗೆ ಸಿಗೋ ಹುಡುಗಿ ಸಿಗೋದು ಇಲ್ಲ. ಬಾಪ, ये ड्रेस ठीक है माँ जी? ಓಹೋ, ಈ ಡ್ರೆಸ್ ನಲ್ಲಿ ಒಳ್ಳೆ ರಾಜಕುಮಾರ ಕಂಡ ಕಾಣಿಸ್ತೀಯ. ಬೇಗ ಬಾಪ, ಬಾ. ಹುಡುಗಿರ್ ಜಾತ್ರೆನೇ ಇರುತ್ತೆ ಅಂದ್ರಿ, ಎಲ್ಲಿ ಒಬ್ರು ಕಾಣಿಸ್ಲಿಲ್ಲ. ಬಂದಿದ್ರಲ್ಲ ಬರೀ ಮುದುಕಿರೆ. ದಿನಾನು ಹುಡುಗಿರ್ ಬರ್ತಿದ್ರಪ್ಪ, ಆದ್ರೆ ನಾನೇನ್ ಮಾಡ್ಲಿ? ನಿನ್ ಟೈಮ್ ಸರಿ ಇಲ್ಲ.
ಈಗ ಗೊತ್ತಾಯ್ತು ಹೆಂಗಸ್ರಾಗ್ಲಿ ಹುಡುಗಿರಾಗ್ಲಿ ಮಂದಿರ್ ಯಾಕೆ ಬರ್ಲಿಲ್ಲ ಅಂತ. ಎಲ್ರು ಅವ್ರವ್ರ ಮನೆಯಲ್ಲಿ ಹೀಗೆ ಸ್ನಾನ ಮಾಡ್ತಿದ್ರು ಅಂತ ಕಾಣುತ್ತೆ ಅಲ್ವಾ ಮಾಜಿ? ಹೇ ಭಗವಾನ್, ನನಗೂ ಬೇಗನೆ ಹೀಗೆ ಸ್ನಾನ ಮಾಡ್ಸಪ್ಪ. ನೀನ್ ಏನ್ ಕೇಳ್ತೀಯೋ ಅದನ್ ಕೊಡ್ತೀನಿ. ಅದೇನ್ ಕೊಡ್ತೀರೋ ಕೊಡಿ. ನಿನಗೋಸ್ಕರ ಏನೋ ತಂದಿದ್ದೀನಿ ಕೊಡ್ತೀನಿ ಅಂತ ಹೇಳಿ ಹೀಗ ಮೋಸ ಮಾಡೋದು? ಅರೆ, ಇದು ಸಾಮಾನ್ಯದಲ್ವೇ? ಸಮುದ್ರದ ತಳದಿಂದ ನಿನಗೋಸ್ಕರ ತಂದಿರೋ ಕಪ್ಪೆ ಚಿಪ್ಪಿನ ಮುತ್ತು. ಸುಳ್ಳು ಅನ್ಸಿದ್ರೆ ಕಣ್ಮುಚ್ಕೋ, ಇನ್ನೊಂದ್ಸಲ ಕೊಡ್ತೀನಿ. ನನ್ಗೇನು ಬೇಡ. ನಾನ್ ಸಿಕ್ತಾಗ್ಲಿಲ್ಲ ನಿನ್ ಕುತುಬ್ ಮಿನಾರ್ ತೋರಿಸ್ತೀನಿ, ತಾಜ್ ಮಹಲ್ ತೋರಿಸ್ತೀನಿ ಅಂತ ಏನೇನೋ ಮಾಡೋದು. ಅದಕ್ಕೆ ನಾನು ಒಬ್ಳೇ ಇದ್ದಾಗ ನಿಮ್ ಜೊತೆ ಬರೋದಿಲ್ಲ ಅನ್ನೋದು. ಓಕೆ, ಈ ಸಲ ಅದೆಲ್ಲ ಏನು ಬೇಡ. ನೋಡು, ಇದರಲ್ಲಿ ಗೋಲ್ ಗುಮ್ಟ ತೋರಿಸ್ತೀನಿ, ಬಾಯ್ಲಿ. ಬರೋದು ಬೇಡ, ನೀವ್ ಬಾಯ್ ಬಿಡೋದು ಬೇಡ. ನಿನಗೆ ಬರ್ತೀಯೋ ಇಲ್ಲೋ? ನೀನು ಶಾಂತಿ, ಶಾಂತಿ, ಶಾಂತಿ ನಿಂತ್ಕೊಳ್ಳಿ. ನಮಸ್ಕಾರ. ಅಮರ್, ನಮ್ ಕಂಡೀಷನ್ ಏನು? ಏನು ಗೊತ್ತಿಲ್ದಿರೋ ಹುಡುಗಿಗೆ ಕುತಬ್ ಮಿನಾರ್ ಆಗ್ಲಿ ತಾಜ್ ಮಹಲ್ ಆಗ್ಲಿ ತೋರಿಸಬಾರ್ದು ಅಂತ. ನೀನ್ ಮಾಡಿದ್ದೇನು? ಮಾಜಿನ ಮಂದಿರ ಕಳಿಸಿ ಅದೇನು ಇಲ್ಲ ಬಾಬಾ. ಅದು ಇಲ್ಲ, ಇದು ಇಲ್ಲ, ನಿನ್ನ ಶಿಕ್ಷೆ ತಪ್ಪಿದ್ದಲ್ಲ. ನೀವೇನ್ ಮನುಷ್ಯರು ಇಲ್ಲ ರಾಕ್ಷಸರು? ಮೇಷಮ್ಮ, ಈ ವಿಷಯಕ್ಕೆ ನೀನೇನಾದ್ರೂ ತಲೆ ಹಾಕಿದ್ರೆ ಸಾಯ್ಬೇಕಾಗುತ್ತೆ. ನಾನ್ ಸತ್ರು ಪರವಾಗಿಲ್ಲ, ಆದ್ರೆ ಸತ್ಯನ್ ಸಾಯೋಕ್ ಬಿಡಲ್ಲ. ಭಾರತಿ, ಇದೆಲ್ಲ ಏನು? ಯಾರು ಇವರೆಲ್ಲ? ಇವಳು ನನ್ನ ಫ್ರೆಂಡ್ ಕಿರಣ್, ಅವ್ರು ಅವಳ ತಂದೆ. ಈ ರೌಡಿಗಳು ಇವ್ರನ್ನ ಸಾಕ್ತಾ ಇರೋ ದಾದಾಗಳ ದೌರ್ಜನ್ಯದ ಬಗ್ಗೆ ಬರೆದು ಫೋಟೋ ತೆಗೆದು ಪೇಪರ್ನಲ್ಲಿ ಪಬ್ಲಿಷ್ ಮಾಡಿದ್ದಕ್ಕೆ ಇವ್ರನ್ನ ಕೊಲ್ಲೋಕ್ ಹೊರಟಿದ್ದಾರೆ. ಏನ್ರಯ್ಯ ಇದೆಲ್ಲ? ಇದು ನಮ್ಮ ಕಾಸ ವಿಷಯ. 3 ದಿನ ರಜದಲ್ಲಿ ಬಂದಿದ್ಯಾ? ಸುಮ್ನೆ ನಿನ್ನ ಹೆಂಡತಿ ಪಕ್ಕ ಮಲಗಿದ್ದೋಗು. ಇಲ್ಲ, ನಿನ್ ಜಾಗದಾಗ ನಾವು ಮಲಗಬೇಕಾಗತ್ತೆ. ಅಮರ್, ಬೇಡಪ್ಪ, ಬೇಡ, ಅವ್ರ ತಂಟೆಗೆ ಹೋಗ್ಬೇಡ. ಗೋವಿಂದು, ನಿನ್ನ ಕೈ ಮುಗಿತೀನಿ, ಅವನೇನು ಮಾಡ್ಬೇಡಪ್ಪ. ಅಮ್ಮ, ಬೇಡ. ಮಾಡಬೇಕಾಗಿದ್ದ ಅವರಲ್ಲ, ನಾವು. ಹಾಡಗಲಲ್ಲಿ ಒಂದ್ ಹುಡುಗಿ ಹಿಡಿದು ಹೊಡಿತಾ ಇದ್ರೆ ಎಲ್ರು ಮುಖ ನೋಡ್ಕೊಂಡು ನಿಂತಿದ್ರಲ್ಲ, ನೀವೆಲ್ಲ ಮನುಷ್ಯ ಇಲ್ಲ ಗೂಬೆಗಳ? ಎರಡೂ ಅಲ್ಲ, ಗುಲಾಮರು. ಸುಡೋ ಬೆಂಕಿ ನುಂಗಿ ಸಂಕಟ ಸಹಿಸ್ತಾ ಸುಂಕ ಕಟ್ತಾರಿಯ ಹೊರತು ಸೊಂಟ ಕಟ್ಟಿ ದಬ್ಬಾಳಿಕೆ ವಿರುದ್ಧ ಹೋರಾಡಲ್ಲ ಇವರು. ಇಂಥವ್ರ ಮಧ್ಯೆ ಧೈರ್ಯವಾಗಿ ಮಾತಾಡ್ತಿರೋ ನೀವ್ಯಾರು ಅಂತ ನನಗೆ ಗೊತ್ತಾಗ್ತಿಲ್ಲ. ಈ ಶ್ರೀಮಂತ ದೇಶದ ನರಸತ್ತು ಜನರ ಮಧ್ಯೆ ಕೆಲಸದ ಕನಸು ಕಾಣ್ತಾ ಕರಗ್ತಿರೋ ವಿದ್ಯಾವಂತ ನಿರುದ್ಯೋಗಿ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಪ್ಯಾರಾಸೈಟ್ಸ್ ಅನ್ನಿ ಮಿಸ್ಟರ್. ಜನ ಹೀಗೆ ದೇಶ ಹೇಗೆ ಅಂತ ಬೈಯೋದ್ರಿಂದ ಹಾಳಾಗ್ತಿರೋ ನಿಮ್ಮ ಯುವಶಕ್ತಿಗೆ ಸಾಣೆ ಹಿಡಿದು ನವಯುಗನ ಕಟ್ಟು ಆಯುಧ ಮಾಡಿ ಸುಮ್ಮನೆ ಕೂತ್ಕೊಂಡು ತಲೆ ಅಟ್ಟಿ ಹೊಡೆಯೋ ಬದಲು ಬೀದಿನಾದ್ರೂ ಗುಡಿಸಿದ್ರೆ
ಕಚ್ಚೋ ಸೊಳ್ಳೆ ಕಡಿಮೆ ಆಗುತ್ತೆ. ಆ ಗೂಂಡಾಗಳಿಗೆ ಕೊಡೋ ಸುಂಕಾನೆ ಸಂಬಳವಾಗಿ ತಗೊಂಡು ಅವ್ರು ಹುಟ್ಟು ಅಡಗಿಸೋದೇ ಒಂದ್ ಕೆಲಸ ಆಗ್ಬೋದಲ್ವಾ? ದೇಶ ನಿಮಗೇನ್ ಕೊಡ್ತು ಅನ್ನೋದು ಮುಖ್ಯ ಅಲ್ಲ ಯಂಗ್ ಮ್ಯಾನ್, ನೀವು ದೇಶಕ್ಕೆ ಏನ್ ಕೊಟ್ರಿ ಅನ್ನೋದು ಮುಖ್ಯ. ರಿಮೆಂಬರ್ ಇಟ್. ಯಾವ ಗೂಬೆ ನನ್ ಮಕ್ಕಳ್ರಲ್ಲ ಅವರು ನಮ್ ಜಬ್ ಕೈ ಹಾಕ್ತಾ ಇರೋರು. ಯಾರೋ ಸೈನಿಕರಂತೆ ದಾದಾ. ದೇಶ ಕಾಯೋದ್ ಬಿಟ್ಟು ಇಲ್ಲೇನ್ ತರ್ದ್ ಗುಡ್ಡೆ ಹಾಕಕ್ ಬಂದವ್ರಂತೆ. ಅದೇನೋ ರಜಾ ಮದುವೆ ಅಂತಿದ್ರು. ಆ ಮೂವರಲ್ಲೊಬ್ಬ ಮೇಸ್ಟಮನ್ ಗಂಡ ಅಂತ. ಇವಳು ಯಾವ ಸೀಮೆ ಮೇಷ್ಟ್ರಮ್ನಲ್ಲ, ಎತ್ತಾಗ್ ತಿರುಗಿದ್ರು ಬಳ್ಳಿ ಹಂಗೆ ಕಾಲ್ಗೆ ತೊಡ್ರು ಕತ್ತಳೆ. ಬಲೆಗ್ ಸಿಕ್ ಮೀನು ಬಾಯಿಗೆ ಬರದೆ ಹೊಂಟೋಯ್ತಲ್ಲ. ಸಿಕ್ಕಿದ್ರೆ ಕೆ ಸಾಹೇಬರು ಸಂತೋಷ ಪಡ್ತಿದ್ರು. ಏ ಗೋವಿಂದ, ದಾದಾ ಆ ಇನ್ಸ್ಪೆಕ್ಟರ್ ಫೋನ್ ಮಾಡ್ಲಾ? ಇಲ್ಲಿ ಯಾರೋ ಗಲಾಟೆ ಮಾಡ್ತಿದ್ರಂತಲ್ಲ, ಯಾರೋ ಅದು? ನನಗ್ ಗೊತ್ತಿಲ್ಲ ಸರ್. ನನ್ನ ಮಗನೇ ಗೊತ್ತಿಲ್ವಾ? ಆ ಸೈನಿಕರಲ್ಲಿ ಅಂತ ಆ ಮೇಷ್ಟ್ರಮ್ಮನ್ ಮನೇಲಿ ಒಬ್ಬ ವ್ಯಕ್ತಿನ ನಡುಬೀದಿಲ್ ನೇಣ ಹಾಕುವಾಗ ಯಾರೋ ಓಡ್ ಬಂದು ಪೊಲೀಸ್ನವ್ರಿಗೆ ತಿಳಿಸೋದು ಮುಖ್ಯ ಅಲ್ಲ, ಬಲಿಯಾಗವನ್ನ ಬಚಾವ್ ಮಾಡೋದು ಮುಖ್ಯ. ಇನ್ಸ್ಪೆಕ್ಟರ್, ನೀವು ಇವ್ರನ್ನ ಉಳಿಸಿ ಪತ್ರಿಕಾ ಪ್ರಪಂಚಕ್ಕಷ್ಟೇ ಅಲ್ಲ ಕಾನೂನು ಕೈನ ಬಲಪಡಿಸಿದಿರಾ. ಸಾಕ್ಷಿ ಇಲ್ಲದೆ ಇವ್ರ ಪ್ರಶ್ನೆ ಸುಟ್ಟವ್ರನ್ನ ಹಿಡಿಯೋಕೆ ಒದ್ದಾಡ್ತಾ ಇದ್ದೆ. ಇನ್ನು ಅವರೆಲ್ಲ ಜೈಲ್ ಸೇರಿದಾಗೆ ಅಂತ ಅನ್ಕೊಳ್ಳಿ. ಇನ್ನು ಇವ್ರ ರಕ್ಷಣೆ ನನಗ್ ಸೇರಿದ್ದು. ಇವರಿನ್ನು ನನ್ನ ಮನೇಲಿ ಇರ್ತಾರೆ. ಒಬ್ಬ SI ಮನೆಗೆ ನುಗ್ಗಿ ದಾಂಧಲೆ ಮಾಡೋ ಧೈರ್ಯ ಯಾರಿಗಿದೆ ಅಂತ ನಾನು ನೋಡ್ತೀನಿ. ಬನ್ನಿ ಮಿಸ್ ಕಿರಣ್. ಒನ್ ಮೋರ್ ಥಿಂಗ್, ಇಫ್ ಎನಿಥಿಂಗ್ ಹ್ಯಾಪನ್ಸ್ ಕಾನೂನನ್ನ ಕೈ ತಗೊಳ್ಳೋ ಪ್ರಯತ್ನ ಮಾಡಬೇಡಿ. ಒಬ್ಬ ಆರಕ್ಷಕ ಇದ್ದಾನೆ ಅನ್ನೋದನ್ನ ಮರಿಬೇಡಿ. ಬಿಕಾಸ್ ಐ ಡೋಂಟ್ ಲೈಕ್ ಎನಿ ನ್ಯೂಸೆನ್ಸ್ ಇನ್ ಮೈ ಏರಿಯಾ. ಅಂಡರ್ಸ್ಟ್ಯಾಂಡ್? ಹ್ಯಾವ್ ಎ ಗುಡ್ ಡೇ ಜೆಂಟಲ್ಮನ್. ಅಮ್ಮ ಕಿರಣ್, ಬೇಗ ಬಾಮ್ಮ, ಕತ್ಲು ಏನು ಕಾಣಿಸ್ತಾನೆ ಇಲ್ಲ. ಬಂದೆ ಡ್ಯಾಡಿ. ಏನ್ ಡ್ಯಾಡಿ, ಆ ಇನ್ಸ್ಪೆಕ್ಟರ್ ಇಷ್ಟೊತ್ತಾದ್ರೂ ಬಂದೇ ಇಲ್ಲ? ಪೊಲೀಸ್ ಕೆಲಸ ಆದ್ಮೇಲೆ ಹೊತ್ತು ಗೊತ್ತು ಇರುತ್ತಾ ಹೇಳು? ಅಲ್ ರೈಡು ಇಲ್ ರೈಡು ಅಂತ ಇದ್ದೇ ಇರುತ್ತಲ್ಲ. ಹೆದರ್ಬೇಡ, ನಿನ್ನ ನಾನು ಹೀಗ್ ಕೊಲ್ಲಲ್ಲ. ಹಸಿ ಮಾಂಸಕ್ಕೋಸ್ಕರ ಕತ್ತಲಲ್ಲಿ ಬೇಟೆಯಾಡೋದು ಅಂದ್ರೆ ನನಗೆ ಬಹಳ ಇಷ್ಟ. ಕಿರಣ್, ಹೇಳು. ಕಿರಣ್, ಭಾರತಿ, ಭಾರತಿ, ಕಿರಣ್, ಏನಾಯ್ತು? ಅವನ ಬೆನ್ನಿಂದ ಬಿದ್ದಿದ್ದಾರೆ ಭಾರತಿ. ಯಾರೇ ಅವರು? ಏನಾಯ್ತು ಹೇಳು. ಕೇಕೆ ನಮ್ ತಂದೆನ ಕೊಂದ್ಬಿಟ್ಟ ಭಾರತಿ. ಏನ್ ಹೇಳ್ತಿದ್ಯಾ ನೀನು? SI ಪ್ರೊಡಕ್ಷನ್ ಇದ್ದು ಹೇಗೆ ನಡೀತಿಲ್ಲ? ಎಲ್ಲ ನಡೆಯುತ್ತಪ್ಪ. ಯಾರು ಯಾರನ್ನು ಕಾಪಾಡೋಲ್ಲ, ಕಾಡ್ತಾರೆ, ಕಡ್ದು ತಿಂತಾರೆ. ಈಗ ಇವಳು ಬಂದಿದ್ದಾಳೆ ಅಂತ ನೀವು ಮತ್ತೆ ಸಹಾಯ ಮಾಡೋಕ್ ಹೋದ್ರೆ ಈ ಮನೆ ಸುಟ್ಟು ಬೂದಿ ಆಗೋದ್ ಖಂಡಿತ. ಸುಟ್ಟು ಬೂದಿ ಮಾಡೋದಕ್ಕೆ ಇದು ಅವ್ರ ಜಗೀರಲ್ಲ. ಯಾವನಾದ್ರೂ ಈ ಮನೆ ಹೊಸಲ್ ತುಳಿದ್ರೆ ನಾನು ಅವನಿಗೆ ಬೆಂಕಿ ಹಚ್ಚಿತೀಯಮ್ಮ, ಹಚ್ಚಿತೀಯ. ನೀನ್ ಹೇಗ್ ಹಠ ಮಾಡೆ ಆ ಪೆಟ್ರೋಲ್ ಪಾಪಣ್ಣ ಮನೆ ಹೊಸಲ್ ತುಳಿದಿದ್ದು ನೋಡ್ಬಾರದು ನೋಡಿದ್ದು, ನಾನ್ ಕೇಳಬಾರದನ್ ಕೇಳಿದ್ದು. ಅಮ್ಮ, ಏನಮ್ಮ ಹೇಳ್ತಿದ್ದೆ ನೀನು? ದೌರ್ಜನ್ಯದ ಕಥೆನ ಕೇಕೆ ಮಗ ಏನೋ ತಪ್ಪು ಮಾಡ್ದ ಅಂತ ನೀನ್ ಹೆಂಡತಿ ಒಂದ್ ಕಪಾಳಕ್ ಹೊಡೆದಿದ್ದಕ್ಕೆ ಇವಳನ್ನ ಕಾಲೇಜಿನಿಂದ ರಿಸೈನ್ ಮಾಡೋ ಹಾಗೆ ಮಾಡೋಕೆ ಆ ಪೆಟ್ರೋಲ್ ಪಾಪಣ್ಣ ಕೊಟ್ಟು ಬಹುಮಾನ ಏನ್ ಗೊತ್ತೇನೋ? ಇಲ್ಲಿ ನೋಡು.
ಇಲ್ಲಿರೋ ಎಲ್ರ ಮನ್ಲೂ ಇದೆ. ಇಂಥ ರಾಕ್ಷಸರನ್ನ ಕಂಡು ಕಾಣದಾಗಿರ್ಬೇಕು. ಕಂಡು ಕಾಣದಾಗಲ್ಲಮ್ಮ, ಕಂಡಾಗಿರ್ಬೇಕು. ಕೇಣಿದುಂಡೆಯಾಗಿ ಅವ್ರು ನುಂಗ್ಬೇಕು. ಅಮರ್ ಟೀಕ್ ಆಯ್ತಾ ಮಾಜಿ? ದಬ್ಬಾಳಿಕೆ ಮಾಡೋ ದರಿದ್ರ ಜನಗಳ ಗುಂಡಿಗೆಗೆ ಗುಂಡಿಡ್ಬೇಕು. ನೀವ್ ಹೆದರ್ದ್ರೆ ಅವ್ರು ನಿಮ್ಮನ್ನ ತುಳಿತಾನೆ ಇರ್ತಾರೆ. ಎಕ್ಸಾಕ್ಟ್ಲಿ, ನೀವ್ ಇದಕ್ಕೆಲ್ಲ ಅವಕಾಶ ಮಾಡ್ಕೊಡ್ಕೂಡ್ದು. ನಿಮಗೆಲ್ಲ ಬುದ್ಧಿ ಕೆಟ್ಟಿದೆ. ನೋಡಮ್ಮ ಕಿರೆ, ನೀನು ಓದ್ದವಳು, ತಿಳಿದವಳು, ನೀನೇ ಹೇಳು, ನಿನ್ನೊಬ್ಬಳಿಗೋಸ್ಕರ ಇವ್ರನ್ನೆಲ್ಲ ಬಲಿ ಕೊಡ್ತೀಯಾ? ವಂಶದ ಕುಡಿ ಕನಸು ಕಾಣ್ತಿರೋಳು ನಾನು. ನಮ್ಮ ವಂಶ ನಾಶ ಮಾಡ್ಬೇಡ, ದಯವಿಟ್ಟು ಹೊರಟೋಗು. ತಂದೆನ್ ಕಳ್ಕೊಂಡು ಆಸರೆ ಕೇಳ್ತಿರೋ ಒಬ್ಬ ತಬ್ಲಿನ ಬೀದಿಗೆ ತಳ್ತೀರಾ? ತಾಯಿಯಾಗಿದೆ ನಾನು ಒಂದು ಹೆಣ್ಣೆ ಕೊಡ್ತಿರೋ ಕೊಡುಗೆ. ಭಾರತಿ, ಅವನೇನು ಅನ್ಬೇಡ. ಈ ತಬ್ಲಿಗೋಸ್ಕರ ನೀವೆಲ್ಲ ತೋರಿಸಿದ ಪ್ರೀತಿನೇ ಸಾಕು. ಅದೇ ನನ್ನ ಕಾಪಾಡತ್ತೆ. ನೀವೆಲ್ಲ ಚೆನ್ನಾಗಿರಿ, ನಾನ್ ಬರ್ತೀನಿ. ನಿಂತ್ಕೋ. ಯಾರೇನೇ ಹೇಳಿದ್ರು ನೀ ಇಲ್ಲಿಂದ ಹೋಗಲ್ಲ. ನಿನ್ನನ್ನು ಕಾಪಾಡೋ ಜವಾಬ್ದಾರಿ ಹೊತ್ತಿದೀವಿ. ಕಾಪಾಡ್ತೀವಿ. ಎಸ್ ಮಿಸ್ಟರ್ ಅಮರ್, ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ನಾನು ಆರಕ್ಷಕ, ರಾಕ್ಷಸನಲ್ಲ. ದೆನ್ ಆರಕ್ಷಕರ ಮನೆಗೆ ರಾಕ್ಷಸರು ಬಂದಿದ್ದಾದ್ರು ಹೇಗೆ? ಐ ಡೋಂಟ್ ನೋ. ನಾನು ಈಗ ತಾನೇ ಮನೆಯಿಂದ ಬರ್ತಾ ಇದ್ದೀನಿ. ರಾತ್ರಿ ಅವ್ರಿಗೋಸ್ಕರ ಊಟನ ತಗೊಂಡು ಹೋಗಿದ್ದೆ, ಆದ್ರೆ ಅವ್ರ ಪತ್ತೆನೇ ಇರಲಿಲ್ಲ. ನೀವ್ ಹೇಳಿದ ಎಡಿಟರ್ ಹೆಣನು ಅಲ್ಲಿರ್ಲಿಲ್ಲ. ಮತ್ತೆಲ್ಲೋಯ್ತು? ನೀವೇ ಅದನ್ನ ಸಾಗಿಸ್ಲಿಲ್ಲ ತಾನೆ? ವಾಟ್ ಡು ಯು ಮೀನ್? ಆರಕ್ಷಕರಾಗಿ ನೀವು ಜನರನ್ನಾಗ್ಲಿ ಕಾನೂನಾಗ್ಲಿ ಸರಿಯಾಗಿ ರಕ್ಷಿಸ್ತಿಲ್ಲ ಅನ್ನೋದು. ಹೌ ಡೇರ್ ಯು ಅಕ್ಯೂಸ್ ಮೀ ಲೈಕ್ ದಟ್? ಇನ್ಸ್ಪೆಕ್ಟರ್, ನೀವು ನಮ್ಮ ಮೈ ಮುಟ್ಟಿದ್ರೆ ನಿಮ್ ಕೈಗಳಿಗೆ ಕೋಳ ಬೀಳುತ್ತೆ. ಜಸ್ಟ್ ಥಿಂಕ್ ಆಫ್ ಇಟ್. ನನ್ನ ಕೈಗೆ ಕೋಳ ತೊಡ್ಸೋ ಗಂಡ್ಸು ಇಲ್ಲಿ ಯಾರು ಇಲ್ಲ. ಇದು ನನ್ನ ಸರಹದ್ದು. ನಾನು ಯಾವಾಗ ಬೇಕಾದ್ರೂ ಯಾರನ್ನ ಬೇಕಾದ್ರೂ ಎಲ್ಲಿಂದ್ರಲ್ಲಿ ಅರೆಸ್ಟ್ ಮಾಡಬಹುದು, ಜೈಲಿಗೆ ತಳ್ಳಬಹುದು, ಇನ್ಕ್ಲೂಡಿಂಗ್ ಯು ಪೀಪಲ್. ಐ ಆಮ್ ದ ಲಾ ಹಿಯರ್. ಓಹ್, ನೀವ್ ಈ ರೀತಿ ಕಾನೂನ ಕೆಟ್ಟದಾಗ ಉಪಯೋಗಿಸೋದಕ್ಕೆ ಅಂತ ಕಾಣುತ್ತೆ. ಜನಗಳು ಪೊಲೀಸವ್ರನ್ನ ಕಂಡ್ರೆ ಯಾವ್ದೋ ರಕ್ತ ಹೀರೋ ಪ್ರಾಣಿನ ಕಂಡಾಗೆ ಹೆದರಿ ನಡೆದೋದು. ದಿಸ್ ಇಸ್ ನಾಟ್ ಫೇರ್ ಇನ್ಸ್ಪೆಕ್ಟರ್. ಆರಕ್ಷಕರಾದ ನೀವು ಜನರನ್ನ ಪ್ರೀತಿಯಿಂದ ನೋಡ್ಬೇಕೆ ಹೊರತು ನಿಮ್ಮ ಲಾಠಿಯಿಂದಾಗ್ಲಿ ನಿಮ್ಮ ಕಾಲಿನ ಬೂಟ್ನಿಂದಾಗ್ಲಿ ಮಾತಾಡಿಸಬಾರ್ದು. ಡೋಂಟ್ ಟ್ರೈ ಟು ಟೀಚ್ ಮಿ ಸೋಲ್ಜರ್ಸ್. ಐ ನೋ ಹೌ ಟು ಕಂಟ್ರೋಲ್ ಪೀಪಲ್ ಅಂಡ್ ಕ್ರೈಮ್. ನೀವಿನ್ನು ಕಲಿಯೋದು ಬೇಕಾದಷ್ಟಿದೆ. ನೀವು ಕೈ ಹಾಕಿರೋ ಹುತ್ತದಲ್ಲಿ ಘಟಸರ್ಪ ಇದೆ ಅಂತ ನಿಮ್ಗಿನ್ನು ಗೊತ್ತಿಲ್ಲ. ಸರ್ಸ ಆಡ್ಬೇಡಿ. ಆ ಹುಡುಗಿನ ನನ್ನ ವಶಕ್ಕುಪ್ಸಿ. ಯಾಕೆ? ಅವಳ ಕೊಲೆ ನೀವು ಮಾಡ್ತೀರಾ? ದಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ದೆನ್ ವಾಟ್ ಇಸ್ ಅವರ್ ಬಿಸ್ನೆಸ್? ನಾಯಿ ತರ ಹಾಡಗ್ಲಲ್ಲಿ ಮನೆಗೆ ನುಗ್ಗೋ ಗುಂಡಗಳು ಕಾಲ್ ತೊಳೆಯದ? ನೀವು ನಮ್ಮಿಂದ ಕಿತ್ಕೊಂಡಿರೋ ಮೂಲಭೂತ ಹಕ್ಕು, ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಪ್ರೆಸ್, ಇದೆಲ್ಲ ನಮ್ದಲ್ಲ ಅಂತ ಕಣ್ಮುಚ್ಕೊಂಡು ಕೂತ್ಕೊಳ್ಳೋದ? ರಾಜಕೀಯ ಕುತಂತ್ರ ಕೊಲೆ ಆದ್ರೂ ಕಂಡಿಡಿದೆ ಮತ್ತೆ ಕೊಲೆ ಮಾಡೋದು ಹೊಸ ಜನ ಕಳಿಸ್ತಾ ಇರೋದಾ? ಅಕ್ಕ ಪಕ್ಕ ಇರೋರೆಲ್ಲ ನಮ್ಮವರೆಲ್ಲ, ಸತ್ತ ಜನ ಎಲ್ಲ ಯಾವ್ದೋ ವಸ್ತುಗಳಂತ ಸ್ಮಶಾನನೇ ಮಾರ್ಕೆಟ್ ಮಾಡಿ ವ್ಯಾಪಾರ ಮಾಡೋದಾ? ಎಕ್ಸಾಕ್ಟ್ಲಿ. You don't have any rights to poke your nose in others' affairs. We have full right to poke our noses. This is our affair, this Indian affair, this human affair, this people's affair, this freedom affair. If not as soldiers, but as citizens of this country. ಹದ್ದು ಮೀರಿ ಮಾತಾಡ್ತಿದ್ದೀರಾ? You are crossing the border of law. ಆದ್ರೆ ನೀವು ಈಗಾಗಲೇ ಮನುಷ್ಯತ್ವದ ಗಡಿ ದಾಟಿದ್ದೀರಾ. ಗಡಿ ದಾಟಿ ಶತ್ರುಗಳನ್ನ ಧ್ವಂಸ ಮಾಡೋ ಈ ಕೈಗಳು ಅನ್ಯಾಯ ಅಕ್ರಮಗಳನ್ನ ದಂಡಿಸೋದಷ್ಟೇ ಅಲ್ಲ, ನೀವೇ ನಾನು ತಿಳ್ಕೊಳ್ಳಿಲ್ಲ ಅಂದ್ರೆ ನಿಮ್ಮನ್ನು ದಂಡಿಸದೆ ಬಿಡೋದಿಲ್ಲ. This is the last chance for you. Try to correct yourself. Otherwise, you will feel sorry tomorrow. ಅಲ್ಲಯ್ಯ, ಅವರಷ್ಟು ಹಂಗಸಿ ಆಡ್ಕೊಂಡ್ರು ಕೇಳ್ಕೊಂಡು ಸುಮ್ನೆ ಬಂದಿದ್ಯಲ್ಲ, 4 ತಟ್ಟೆ ಒಳಗಡೆ ಹಾಕಕ್ಕಿಲ್ಲ? ಪಾಪಣ್ಣ, ನೀನು ಮುರಿದಿದ್ದೆ ಕೈ, ಕತ್ತರಿಸಿದ್ದೆ ಕಾನೂನಕ್ಕೆ ಇದು ಗೂಂಡಾಗಿರಿಯಲ್ಲ, ಕಾನೂನಿಗೆ ಸಂಬಂಧಪಟ್ಟಿರೋ ವಿಷಯ. ಇಷ್ಟಕ್ಕೂ ಅವ್ರಲ್ಲ ಸೋಲ್ಜರ್ಸ್. ಅವ್ರ ಮೇಲೆ ಪ್ರೆಷರ್ ಹಾಕಿದ್ರೆ ನಾನು ನೀನು ಅಷ್ಟೇ ಅಲ್ಲ, ಇಡೀ ದೇಶನೇ ಹೊತ್ಕೊಂಡು ಉರಿಯುತ್ತೆ. ಇದು ನಾಜೂಕಾಗಿ ಹ್ಯಾಂಡಲ್ ಮಾಡ್ಬೇಕಾಗಿರೋ ವಿಷಯ. ಇಷ್ಟಕ್ಕೂ ತಪ್ಪ್ಯಾರ್ದು ನಮ್ಮದು. ಅವತ್ತೇ ಅವಳನ್ನ ಫಿನಿಶ್ ಮಾಡಿದ್ರೆ ಈ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಓಕೆ, ಐ ಅಕ್ಸೆಪ್ಟ್ ಮೈ ಮಿಸ್ಟೇಕ್. ಸಾಹೇಬ್ರೆ, ನೀವೇನು ಯೋಚನೆ ಮಾಡಬೇಡಿ. ನಿಮ್ಗೆ ಆ ಹುಡುಗಿ ಬೇಕು ತಾನೆ? ಅವ್ರಾಗವ್ರೆ ಅವಳನ್ನ ಆಚೆ ಕಳಿಸ್ಬೇಕು. ಹಂಗ್ ಮಾಡ್ತೀನಿ, ನೋಡ್ತಾ ಇರಿ. ಹಾಲಿಲ್ಲ. ಯಾಕಪ್ಪ? ನಿಮ್ ಹಾಲು ಅವ್ರು ತಗೊಂಡೋದ್ರು. ನಾನ್ ಮೊದ್ಲೇ ಬಡ್ಕೊಂಡೆ, ಕೇಳಿದ್ರ? ಈಗ ಅನುಭವಿಸಿ. ಆ ಹುಡುಗಿನ ಅವ್ರಿಗೆ ಒಪ್ಸೋವರೆಗೂ ಹಾಲಿಲ್ಲ, ನೀರಿಲ್ಲ, ಲೈಟ್ ಇಲ್ಲ, ತಿನ್ನೋಕೋ ಏನು ಸಿಗೋಲ್ಲ.
ನಮ್ಮಲ್ಲೇ ಶತ್ರುಗಳಿದ್ದಾರೆ, ನಾವೇ ಶತ್ರುಗಳನ್ನ ಬೆಳೆಸ್ತಾ ಇದೀವಿ ಅನ್ನೋದು ತಲೆ ತಗ್ಸೋ ವಿಷಯ ಹೊರತು ಚಪ್ಪಾಳೆ ತಟ್ಟಿ ಕುಣಿಯೋ ವಿಷಯ ಅಲ್ಲ. ಈ ನಿಮ್ ದುಸ್ಥಿತಿಗೆ ಕಾರಣ ಯಾರು? ನೀವೇ. ಪೊಲೀಸ್ ಏನ್ ಮಾಡ್ತು, ನ್ಯಾಯ ಏನ್ ಮಾಡ್ತು, ಕಾನೂನು ಏನ್ ಮಾಡ್ತು ಅಂತ ಹಗಲು ರಾತ್ರಿ ಗೂಬೆಗಳ ತರ ಗೊಣಗೋ ಬದಲು ಈ ಅಟ್ಟಹಾಸಗಳನ್ನ ಮಟ್ಟ ಹಾಕಿ ಸ್ವಾತಂತ್ರ್ಯವಾಗಿ ಓಡಾಡಬೇಕು, ಉಸಿರಾಡಬೇಕು ಅನ್ನೋ ಆಸೆ ನಿಮ್ ಯಾರಿಗೂ ಇಲ್ವಾ? ನಿಮ್ಮ ಹೇಳಿತನಕ್ಕೆ ಈ ಮಹಾತ್ಮನ ಸಾಕ್ಷಿ ಬರಬೇಕಾ? ಈ ಹುತಾತ್ಮನ ಬದಲು ಹುತ್ತುಗಳ ತರ ಹುಟ್ಕೊಂಡ್ರ ಸಾವಿರಾರು ರೌಡಿಗಳ ಪ್ರತಿಮೆ ಮಾಡಿ ಕೈ ಮುಗಿದು ಪೂಜೆ ಮಾಡಿ ಕುಡಿದು ಕುಪ್ಪಳಿಸಿ ಚಪ್ಪಾಳೆ ಹಾಕನಗೋಕೆ ನಮ್ಮ ದೇಶದಲ್ಲಿ ಸಾವಿರಾರು ಹಬ್ಬಗಳಿದೆ ಕಣ್ರಯ್ಯ. ಆದ್ರೆ ದೌರ್ಜನ್ಯನ ಮೆಟ್ಟಿ ಈ ಭೂಮಾತನ ಕಾಪಾಡೋಕೆ ನಿಮ್ಮಲ್ಲಿ ಯಾವನಾದ್ರೂ ಒಬ್ಬ ಧೀರ ಇದ್ದಾನ? ಎಲ್ಲ ಬರೀ ಖಾಲಿ ಡಬ್ಬಗಳೇ. ಇಂಥವರಿಂದ ಸ್ವಾತಂತ್ರ್ಯನೇ ಜನ್ಮಸಿದ್ಧ ಹಕ್ಕು ಅಂತ ಮತ್ತೆ ನೀವು ಪಡಿಬೇಕಾದ್ರೆ ಪ್ರತಿಯೊಬ್ಬನು ಖುದ್ದಾಗಿ ತಾನೇ ಪೊಲೀಸ್ ಆಗ್ಬೇಕು, ಕಾನೂನಿನ ಕಣ್ಣಾಗ್ಬೇಕು. ಒಬ್ಬೊಬ್ಬನ ಹೃದಯದಲ್ಲೂ ಒಬ್ಬೊಬ್ಬ ಯೋಧ ಹುಟ್ಟು ಬರಬೇಕು. ಯುವ ಶಕ್ತಿನೇ ನ್ಯಾಯದ ಲಾಟಿಗಳಾಗಿ ಜನ್ಮ ತಾಳ್ಬೇಕು, ದೇಶಕ್ಕೆ ಶಕ್ತಿ ಆಗ್ಬೇಕು. ಆಗ್ಲೇನೆ ಹೊಸ ಸ್ವಾತಂತ್ರ್ಯ, ಹೊಸ ನಾಡು, ಹೊಸ ಸಂಸ್ಕೃತಿಯಲ್ಲಿ ಉಕ್ಕರಿಯಕ್ ಸಾಧ್ಯ. ಆ ಆಸೆ ನಿಮ್ಮಲ್ಲಿದ್ರೆ ತಗೊಳ್ಳಿ, ಇಂಥ ದರಿದ್ರ ಜನಗಳನ್ನ ನೇಣ ಹಾಕಿ ತಾಯಿಗೆ ತಕ್ಕ ಮಕ್ಕಳು ಅಂತ ತೋರಿಸಿ. ಅಟ್ಯಾಕ್ ಮಾಡಕ್ ಮುಂಚೆ ಆಪೋಸಿಷನ್ ಪಾರ್ಟಿ ಬಲ ಎಷ್ಟೈತೆ, ಯಾವ್ಯಾವ ತಾವೈತೆ ಅಂತ ತಿಳ್ಕೊಂಡು ಅಲ್ಲಿಡ್ಬೇಕು ಕಣ್ರಲ್ಲ ಬಗ್ನೆ ಗೂಟವ. ಅದ್ ಬಿಟ್ಬಿಟ್ಟು ನೀವೇ ಇಕ್ಕಿಸ್ಕೊಂಡ್ಬಂದ್ಬಿಟ್ಟಿದ್ರಲ್ಲ, ನಾಚಿಕೆ ಹಾಕಿಲ್ಲ ನಿಮ್ಗೆ? ಎಷ್ಟ್ ವರ್ಷ ಭಯ ಅನ್ನೋ ಬಾರ್ಕೋಲ್ ಮೇಲೆ ಕಟ್ಟಿದ ಸಾಮ್ರಾಜ್ಯನ ಬಿಚ್ಚಿಟ್ಬಿಟ್ಟು ಬಂದ್ಬಿಟ್ರಲ್ಲೋ. ನಾನೇನ್ ಮಾಡ್ಲಿ? ಭಯ ಇಲ್ಲದ ಜನ ಬೇತಾಳದ ತರ ಬೆನ್ ಹತ್ತಿದ್ರೆ ನಮ್ಮನ್ ಬಿಡೋದಿಲ್ಲ. ಉತ್ತರ ಕೊಡ್ಲಿಲ್ಲ ಅಂದ್ರೆ ನಮ್ಮ ತಲೆ 100 ಹೋಳುಗಳು ಮಾಡದೆ ಬಿಡೋದಿಲ್ಲ. ಕೆ ಸಾಹೇಬ್ರೆ, ಈಗ ನಮ್ಮ ತಲೆನ ನೀವೇ ಉಳಿಸ್ಬೇಕು. ನೀವೇನ್ ಹೆದರ್ಕೋಬೇಡಿ ಮಂತ್ರಿಗಳೇ, ನಿಮ್ ಕುರ್ಚಿನ ಯಾರು ಕಿತ್ಕೊಳಕ್ಕಾಗಲ್ಲ. ಇನ್ಸ್ಪೆಕ್ಟ್ರೆ, ಎದ್ದಿರೋರು 4-5 ಜುಜುಬಿ ಜನ, ಅದು ಕೆಲಸ ಸಿಗದೆ ಉಸಿರು ಬೆಳಕಾಗದೆ ಒದ್ದಾಡ್ತಿರೋರು. 4 ದಿನ ಒಳಗ್ ಹಾಕಿದ್ರೆ ಬೇಡ ಸಾವಾಸ ಅಂತ ಸುಮ್ಮನಾಗ್ತಾರೆ. ಏನಂತೀರಾ? ಸರ್, ಅವರು ಸೋಲ್ಜರ್ಸ್. ಅಲ್ಲಿ ಇಲ್ಲಲ್ಲ, ಶಾಂತಿಗೆ ಭಂಗ ತಂದು ಉಗ್ರಗಾಮಿ ತಂಡ ಕಟ್ತಿದ್ದಾರೆ ಅಂತ ಕೇಸ್ ಹಾಕಿ ಒಳಗ್ ತಳ್ಳಿ. ಮುಂದಿಂದು ನಾನ್ ನೋಡ್ಕೋತೀನಿ. ಜನ ತಡೆದ್ರೆ ಮೊದಲು ಅವರ ಕಾಲ್ ಮುರಿರಿ, ಎತ್ತಿದ ಕೈ ತಾನಾಗಿಳಿಯತ್ತೆ. ಯು ಆರ್ ಆಲ್ ಅಂಡರ್ ಅರೆಸ್ಟ್ ಸೋಲ್ಜರ್ಸ್. ಕಾರಣ? ಸಮಾಜ ಸೇವಕರ ಮೇಲೆ ಹಲ್ಲೆ ಮಾಡಿದ್ದಕ್ಕೆ, ಶಾಂತಿಗೆ ಭಂಗ ತಂದಿದ್ದಕ್ಕೆ ನಾನು ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತಾ ಇದ್ದೀನಿ. ಹಲ್ಲೆ ಮಾಡಿದ್ ನಾವಲ್ಲ ಇನ್ಸ್ಪೆಕ್ಟರ್, ಸಮಾಜ ಸೇವಕರು ಅಂತ ನೀವು ತಿಳ್ಕೊಂಡಿರೋ ಗೂಂಡಾಗಳು. ಅದಕ್ಕೆ ಸಾಕ್ಷಿ ಹಾಗಂತ ಹೇಳಿಕೆ ಬರೆದು ರುಜು ಹಾಕೋಷ್ಟು ಧೈರ್ಯ ನಿಮ್ಗಿದೆಯಾ? ಸತ್ತು ಹೋಗಿದ್ ನಾಲ್ಗೆಗಳು ಮತ್ತೆ ಹುಟ್ಟಿವೆ ಅಂದ್ರೆ ಮೊದಲು ನುಡಿಯೋದು ಸತ್ಯನೇ ತಾನೇ ಇನ್ಸ್ಪೆಕ್ಟರ್? ಐ ಸಿ. ಹಾಗಾದ್ರೆ ನೀವೆಲ್ಲ ಸ್ಟೇಷನ್ಗೆ ಬನ್ನಿ. ಇದರಲ್ಲಿ ನಿಮ್ ಹೇಳಿಕೆ ಬರೆದು ಸೈನ್ ಮಾಡಿ. ಸತ್ಯಕ್ಕೆ ಸಾಕ್ಷಿ ಹೇಳೋ ಮಿನಿ ಸತ್ಯ ಹರಿಶ್ಚಂದ್ರ ನೀವು. ಸತ್ಯ ಹೇಳಕ್ಕೋಗಿ ಅವನು ಸುಡುಗಾಡ್ ಸೇರ್ದ. ನಿಮ್ಮನ್ನು ಅಲ್ಲಿಗೆ ಕಳಿಸ್ತೀನಿ. ಹೇಯ್ ಚಂದ್ರ ಇವ್ರಿಗೆ ಕೆಲಸ ಇಲ್ಲದೆ ಇದ್ರು ಕಳ್ತನ ಮಾಡದೆ ನೀರು ಕುಡಿದು ಬದುಕಿದೀವಿ. ಸತ್ಯ ಅಷ್ಟೇ ನಮ್ಮ ಹತ್ರ ಇರೋದು. ಅದನ್ನು ಕಿತ್ಕೊಳ್ಳಕ್ ನೀನ್ ನೋಡಿದ್ರೆ ನೀನ್ ಹೆಣ ಬೀಳುತ್ತೆ. ನನ್ನ ಮೇಲೆ ಕೈ ಮಾಡಿದ್ರೆ ನಾಳೆ ನಿಮ್ಗೆಲ್ಲ ಹಬ್ಬ ಕಾದಿದೆ. ಆ ಹಬ್ಬ ನಾವ್ ಇವತ್ತೇ ಮಾಡಿ ಮುಗಿಸ್ತೀವಿ. ಒಂದೇ ಏನ್ ಹೇಳ್ತಾ ಇದ್ದೀರಾ ಸಂಗಮಯ್ಯನವರೇ? ಸರ್, ನಿಮ್ಮ ಕನಸು ನನಸಾಗೋ ಕಾಲ ಬಂದಿದೆ.
ಎದ್ದಿರೋ ಜನ ಮತ್ತೆ ಕುಂತ್ರೆ ಅವ ಹೇಳೋದಿಕ್ಕೆ ಇನ್ನೊಂದು ಶತಮಾನನೇ ಬೇಕಾಗುತ್ತೆ. ನೀವು ಹೇಳೋದು ನಿಜ. ಕಬ್ಬಿಣ ಕಾದಿರುವಾಗಲೇ ತಟ್ಟಿ ಚೂಪು ಮಾಡಬೇಕು, ಇಲ್ಲ ಅಂದ್ರೆ ಅದು ಜಗ್ಗಲ್ಲ. ಜೈ ಪ್ರಕಾಶ್ ಜೈ ಪ್ರಕಾಶ್ ಜೈ ಪ್ರಕಾಶ್ ಜೈ ಪ್ರಕಾಶ್ ಜೈ ಪ್ರಕಾಶ್ ಜೈ ಪ್ರಕಾಶ್. ಕತ್ಲಲ್ಲಿ ದೊರಕಿದ ಸ್ವಾತಂತ್ರ್ಯಕ್ಕೆ ಮತ್ತೆ ಬೆಳಕೆ ಸಿಗೋದಿಲ್ಲ ಅಂದ್ಕೊಂಡಿದ್ದೆ, ಆದ್ರೆ ನೀವು ಅದನ್ನ ಸುಳ್ಳು ಅಂತ ನಿರೂಪಿಸ್ಬಿಟ್ರಿ. ನಿಮ್ಮ ಹೋರಾಟಕ್ಕೆ ನನ್ನ ಬೆಂಬಲನೂ ಇದೆ. ಥ್ಯಾಂಕ್ ಯು ಸರ್. ಅದೇ ಪ್ರಕಾಶು ಬಂದು ಸೇರಾಯ್ತು, ಇನ್ನೇನು ಉಳಿದಿದೆ? ತಿರುಪತಿಗೆ ಹೋಗಿ ಪಂಗ್ರಾಮ ಹಾಕೊಂಡ್ ಬರೋದಷ್ಟೇ. ಇವ್ರನ್ನ ನಂಬ್ಕೊಂಡ್ರೆ ಆ ಓತಿಕೆದ ತಲೆ ಒಗೆದು ರಾಜ್ಯ ಕಳ್ಕೊಂಡವ್ರಂಗಾಗ್ತೀವಷ್ಟೇ. ಸಾಹೇಬ್ರೆ, ಮನಗಿದ ಹುಲಿ ಮೀಸೆ ಸುಡಕ್ ನೋಡ್ತಾರ ಎಲ್ಲ, ಅವ್ರಿಗೆಲ್ಲ ಬೆಂಕಿ ಹಚ್ಚಲಿಲ್ಲ ಅಂದ್ರೆ ನನ್ನ ಹೆಸರು ಪೆಟ್ರೋಲ್ ಪಾಪಣ್ಣನೇ ಅಲ್ಲ. ಏಯ್, ಕರಿಲ್ಲ ಕುರಿನ, ಇಕ್ಕಲ್ಲ ಮಚ್ಚಿನ. ದಾದಾ, ಯಾರು ಕಾಣ್ತಾನೆ ಇಲ್ಲ, ಎಲ್ಲ ಸತ್ಕಿತ್ತೋಗ್ಬಿಟ್ರ? ಸತ್ತಿಲ್ಲ ಕಂಡ್ಲ. ಈ ಪಾಪಣ್ಣ ಬರೋ ಸುದ್ದಿ ಗೊತ್ತಾಗಿ ಎಲ್ಲ ನನ್ನ ಮಕ್ಕಳು ಪಲ್ಲಿಯಂಗೆ ಗ್ವಾಡೆ ಗಂಟ್ಕೊಂಡವ್ರೆ. ಏಯ್, ತಮಟೆ ಜೋರಾಗಿ ಹೊಡಿಲ್ಲ, ಎಲ್ಲಾರು ಆಚೆಗೆ ಬರ್ಲಿ. ಇಷ್ಟು ದಿನ ನಿನ್ ದೌರ್ಜನ್ಯ ದಳ್ಳೂರ್ಲಿ ಜನ ಬೆಂದಿದ್ದಾಯ್ತು, ಈಗ ನಿನ್ನ ಸರ್ದಿ. ತಲೆ ತಗ್ಗಿಸ್ಬೇಕಾದ ನೀನಲ್ಲ, ಅವರು. ಆ ಹುಡುಗನ ಮದುವೆ ಯಾವಾಗ? ಏನ ನೀನ್ ಅವತಾರ? ಮೊದ್ಲು ಬಟ್ಟೆ ಬದಲಾಯಿಸ್ಕೊಳ್ಳೋ. ಐ ಆಮ್ ಸಾರಿ, ಡ್ರೆಸ್ ಮಾಡ್ಕೊಂಡ್ ಬಂದು ಹೋಗು ಬೇಗ. ಅವ್ರ ಊರಿಗೆಲ್ಲ ಡಂಗೂರ ಸಾರ್ತಾರೆ. ಇಂಥ ಸಂತೋಷ ಸಮಾಚಾರನ ಸರಿಗಲ್ ಕಟ್ಟಿಟ್ಕೊಂಡ್ರೆ ಹೇಗೆ? 10 ಜನಕ್ಕೆ ಹಂಚ್ಬೇಕು. ಅಮ್ಮ, ಏನಿಬ್ರೇ ಮಾತಾಡ್ತಿದ್ದೀರಾ? ನಾನ್ ಹೇಳಿದ್ರೆ ನೀನ್ ಕುಣಿದು ಕುಪ್ಪಳಿಸ್ಬಿಡ್ತೀಯ. ಹೇಳ ಮತ್ತೆ. ಇನ್ 9 ತಿಂಗಳಲ್ಲಿ ನಾನ್ ಅಜ್ಜಿ, ನೀನ್ ಅಪ್ಪ ಆಗ್ತೀಯ. ನಿಜಾನಾ? ಹೋಗ್ರಿ.
ಎಲ್ಲ ಹಳೆ ಜೀವ ಸತ್ತೋದ್ಮೇಲೆನೆ ಹೊಸ ಜೀವ ಹುಟ್ಟೋದು ಅಂತ ಅದು ನಿಜಾನೇ. ನಾನು ಹೋಗ್ತಿದ್ದೀನಿ. ಇವನು ಹೋಗ್ತಿದ್ದಾನೆ. ಇವನ ಮಾತ್ರ ಯಾವುದೇ ಕಾರಣಕ್ಕೂ ಈ ಜನಗಳಿಗೆ ಬಲಿಯಾಗೋಕೆ ಬಿಡಬೇಡ. ಈ ಊರಿನ ಶಾಂತಿಗೆ ಭಂಗ ತಂದು ಸಾಮೂಹಿಕ ಕೊಲೆ ಮಾಡಿರೋ ನೀವು ಉಗ್ರಗಾಮಿಗಳು. ಅದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ಮೇಟ್ರಮ್ಮ ಗೆಪ್ತಿ ಅದ ಪಾಪಣ್ಣ ಕಾಲಿಟ್ ಮನೆಗೆ ಪಾಪ ಸುತ್ಕೊಳ್ತದೆ ಇಲ್ಲ ಪಾಪ ಉಡ್ತದೆ ಅಂತ ನೋಡ್ದ. ನೀನ್ ಕುತ್ತಿಗೆಯಾಗಿನ ತಾಳಿ ಹಿಂಗೆ ಹೊಳಿತಾ ಇರ್ಬೇಕು ಅನ್ನಂಗಿದ್ರೆ ಮರ್ಯಾದೆಯಾಗಿ ಇವ್ರನ್ನ ವಾಪಸ್ ಕಳ್ಸು, ಇಲ್ಲ ನಾನೇ ಇವ್ರನ್ನ ನೆಟ್ ಮೇಲೆ ಕಳಿಸ್ಬೇಕಾಯ್ತದೆ. ತಕಳಮಿ ಏರೋಪ್ಲೇನ್ ಟಿಕೆಟ್ಗಳ. ತರವೇಸಿ ನನ್ನ ಮಕ್ಳ, ಯಾರಾದ್ರೂ ಇವ್ರಿಗೆ ಉಪಕಾರ ಮಾಡಿದ್ರಿ ನಿಮ್ಗೂ ಟಿಕೆಟೆಯ ಉಸಾರು ಏನೆಲ್ಲ ನೋಡ್ತಾ ನಿಂತ್ಕೊಂಡ್ಬಿಟ್ರಿ. ಹೋಗ್ಲ ಮನೆಗೆ ಹೋಗ್ರಿ. ಈಗ ಬಂದಿದೆ ಅತ್ಯಾಧುನಿಕ ಟಿವಿ ತಂತ್ರಜ್ಞಾನ. ಟಿ ಸೀರೀಸ್ ಸಾಟಿ ಇಲ್ಲದ ಗುಣಮಟ್ಟ, ಸುಲಭ ಬೆಲೆಯಲ್ಲಿ. ಎಲ್ಲಾ ತರಹದ ಬ್ಲಾಂಕ್ ಆಡಿಯೋ ಕ್ಯಾಸೆಟ್ಗಳು ನಿಮಗಾಗಿ ತಂದಿದ್ದಾರೆ ಟಿ ಸೀರೀಸ್. ಅತ್ಯುತ್ತಮ ಗುಣಮಟ್ಟ, ಎಂಥ ಸಂದರ್ಭದಲ್ಲೂ ಸಂಪೂರ್ಣ ನೆಮ್ಮದಿ.
ನಿಮ್ಗೆ ಯಾರು ಸಹಾಯ ಮಾಡದೇ ಇದ್ರು ನಾನು ನಿಮಗೆ ಸಹಾಯ ಮಾಡ್ತೀನಿ ಟೀಚರ್. ನಮ್ಮ ಅಪ್ಪ ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಕೊಡಿ, ಅನುಭವಿಸ್ತೀನಿ. ಆದ್ರೆ ನನ್ನ ದೂರ ತಳ್ಳಿ ನನ್ನ ಸಹಾಯ ಮಾತ್ರ ಬೇಡ ಅನ್ಬೇಡಿ ಟೀಚರ್. ಪ್ಲೀಸ್ ಟೀಚರ್, ನನ್ನ ಸಹಾಯ ಮಾತ್ರ ಬೇಡ ಅನ್ಬೇಡಿ ಟೀಚರ್. ಹಲೋ ಮಿಸ್ಟರ್ ಜಯಪ್ರಕಾಶ್, ಹೌ ಆರ್ ಯು? ನೀವು ನನ್ನನ್ನ ಇಲ್ಲಿ ಕೂಡ ಹಾಕಿ ಬಹಳ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ಜನಕ್ಕೇನಾದ್ರೂ ಇದು ಗೊತ್ತಾದ್ರೆ ನಿಮ್ಮ ಭವಿಷ್ಯನ ತಿದ್ದು ಬರೀತಾರೆ. ನೀನ್ ಎಲ್ಲಿದ್ಯಾ ಅಂತ ಬ್ರಹ್ಮನಿಗೆ ಗೊತ್ತಿಲ್ಲ ಅನ್ಬೇಕೆ, ಜುಜ್ಬಿ ಜನಕ್ಕೆ ಹೆಂಗೆ ಗೊತ್ತಾಯ್ತದೆ? ಮಿಸ್ಟರ್ ಜಯಪ್ರಕಾಶ್, ನಿನ್ನ ಕನಸು ನನಸಾಗೋದಕ್ಕೆ ಸಾಧ್ಯನೇ ಇಲ್ಲ. ಎವ್ರಿಥಿಂಗ್ ಈಸ್ ಫಿನಿಶ್ಡ್. ನಿನಗೀಗಿರೋದು ಎರಡೇ ಚಾಯ್ಸ್. ನಂಬರ್ 1, ನೀನು ನಮ್ ಗ್ರೂಪ್ ಜಾಯಿನ್ ಆಗ್ಬೇಕು. ಯಾಕೆಂದ್ರೆ ಜನಕ್ಕೆ ನೀನು ಅಂದ್ರೆ ಪ್ರಾಣ, ಆ ಜನ ನಮಗ್ ಬೇಕು. ನಂಬರ್ 2, ಈ ಖಾಲಿ ಡೈರಿ ಒಳಗೆ ಸಾಕಷ್ಟು ಅಸಹ್ಯವಾಗೋ ಹಾಗೆ ನಿನ್ನ ಜೀವನ ಚರಿತ್ರೆಯನ್ನು ಬರಿಬೇಕು. ಗೊತ್ತಲ್ಲ, ಪೊಲಿಟಿಕಲ್ ಕ್ಯಾರೆಕ್ಟರ್ ಅಸಾಸಿನೇಷನ್. ಇದನ್ನ ಜನಕ್ಕೆ ನಾವು ತಲುಪಿಸ್ತೀವಿ. ಬರೀತಾರೆ. ಆದ್ರೆ ನೀವು ಕೆಡಿಸ್ಬೇಕು ಅಂತಿರೋ ನನ್ನ ಚರಿತ್ರೆನಲ್ಲ, ಕೆಟ್ಟ ಕುಲಗಟ್ಟಿರೋ ನಿಮ್ಮ ಚರಿತ್ರೆನ. ಪಾಪಣ್ಣ, ಮಿಸ್ಟರ್ ಜಯಪ್ರಕಾಶ್, ನೋಡು, ನೀನ್ ಹಠ ಸಾಸಿದ್ರೆ ಜೀವನ ಪರ್ಯಂತ ಈ ಕತ್ಲೆ ಕೋಣೆ, ಈ ಜಾನಿ ಏಟು ತಪ್ಪಿದ್ದಲ್ಲ. ಇದು ನಿಮ್ಮ ಕನಸು. ಜನ ನನ್ನ ಆಚೆಗೆ ತರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾರು ಇಲ್ಲ ಅಂದ್ರೆ ಅಸೈನಿಕರಿದ್ದಾರೆ. ಆ ನಾಗರಹಾವುಗಳ ಹಲ್ಲು ಕಿತ್ತು ಜಜ್ಜಿ ಅವ್ರು ವಾಪಸ್ ಹೋಗೋ ಟಿಕೆಟ್ ಕೊಟ್ಟಾಯ್ತು ಮೂರ್ಖ. ಇನ್ನು ಉಳಿದಿರೋದು ನೀನೊಬ್ಬನೇ. ನೀನು ಏನು ಒಂದೇ ಮಾತ್ರ ಅಂತೀಯೋ ಇಲ್ಲ ನಮಗ್ ಜೈ ಅಂತೀಯೋ? ನಿಮಗೆ ಜೈ ಹೇಳಿ ಈ ನಾಲಿಗೆ ಹೊಲಸು ಮಾಡ್ಕೊಳ್ಳೋದಕ್ಕಿಂತ ಒಂದೇ ಮಾತ್ರ ಹೇಳಿ ಸಾಯೋದ ಮೇಲು. ಹೌದಾ? ಹಾಗೆ ಮಾಡು ಜಾನಿ. ಎಸ್ ಸರ್. ನಿನ್ ಕೆಲಸ ಶುರು ಮಾಡ್ಕೋ. ಬನ್ನಿ ಸಾಹೇಬ್ರೆ. ಏನಾಯ್ತ್ರಿ? ಐ ವಿಲ್ ಕಿಲ್ ಯು ಆಲ್. ನಾನು ಅವ್ರನ್ನೆಲ್ಲ ಕೊಲ್ಬೇಕು. ಈ ಭೂಮಿ ತಾಯಿಗೆ ಬಲಿ ಕೊಡ್ಬೇಕು. ಲೆಟ್ ಮಿ ಗೋ. ಆವೇಶ ಪಡಬೇಡಿ, ನೀವೀಗ ಹೋಗೋದು ಸರಿಯಲ್ಲ. ಪ್ಲೀಸ್ ಟ್ರೈ ಟು ರಿಲ್ಯಾಕ್ಸ್. ಭಾರತಿ, ಸಲೀಮಲೆ ಆ ರೂಮ್ನಲ್ಲಿದ್ದಾನೆ. ಸಲೀಮ್, ಐ ಆಮ್ ಸಾರಿ. ನೀನು ಈ ಸ್ಥಿತಿಗೆ ಬರೋದಕ್ಕೆ ನಾನೇ ಕಾರಣ. ಐ ಆಮ್ ಸಾರಿ ಸಲೀಮ್. ಅವನಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ನಿಮ್ಮನ್ನು ವಾಪಸ್ ಕಳ್ಸೋಕೆ ಅವ್ರು ಕೊಟ್ಟಿರೋ ಟಿಕೆಟ್ಸ್. ಸರಿ, ನಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡೋ. ಯಾಕೆ ಕಳ್ತಾ ಇದ್ದೆ ಭಾರತಿ? ನಾನಿನ್ ಬಿಟ್ಟು ಹೋಗ್ತೀನಿ ಅಂತನಾ? ಹುಚ್ಚಿ, ಯುದ್ಧಕ್ಕೆ ಬೆನ್ನಾಕೋ ಸೈನಿಕ ನಾನಲ್ಲ.
ನಾನಿಲ್ಲಿ ಸ್ವಲ್ಪ ಕಣ್ಣೀರ್ ಸುಸ್ಬಾರ. ಕಣ್ಣೀರ್ ಸುರ್ಸಕ ಇಲ್ಲ ಅವಳು ಸೀರೆ ಸೆರಗಿಡ್ಕೊಂಡು ಅಲಿಯಕ್ ಹೋಗಿದ್ದ. ತಾಯಿ ಸೀರೆ ಇಟ್ಕೊಂಡು ಮಕ್ಕಳು ತಿರ್ಗೋದ್ ತಪ್ಪಲ್ಲ, ಆದ್ರೆ ಅದೇ ತಾಯಿ ಅಂದ್ರೆ ಸೆರ್ಗಿಗೆ ಅಪ್ಪಂದ್ರು ಬೆಂಕಿ ಹಚ್ತಾರಲ್ಲ ಅದ್ ತಪ್ಪ. ಏನಲ್ಲ ಸತ್ಯ ಮಚ್ಚಿದ್ದಾಗೆ ಕೊಚ್ಚಿದ್ರೆ ತಲೆ ಉರುಳೋಗುತ್ತೆ ಅಂತ. ನೀನೆಲ್ಲ ಕಳ್ಳ ಮಾತಾಡ್ತಿರೋದು. ನಿನ್ ನಾಲ್ಗೆ ಮೇಲೆ ಆ ಮೇಡಮ್ ಕೂತ್ಕೊಂಡು ಬೊಗಳ್ತಾ ಅವಳು ಬಾಯಿ ಮುಚ್ಚಿದ್ರೆ ನಿಮ್ ಬಾಯೆಲ್ಲ ಮುಚ್ಚೈತದೆ. ನಾಳೆ ನಾ ಈ ಸ್ಕೂಲ್ ನ ಮುಚ್ಚಿ ಗೋಡೆ ಮಾಡಾಕ್ಬಿಡ್ತೀನಿ. ನೀನೇನೇ ಮುಚ್ಚಿದ್ರು ತೆಗ್ದಿರೋ ನಮ್ ಕಣ್ ಮುಚ್ಚಕ್ಕಾಗಲ್ಲ. ಮುಚ್ಚಿಸಿಲ್ಲ, ಮೊದ್ಲು ಅವಳದು ಆಮೇಲೆ ನಿಂದು ಉಸ. ಪಾಪಣ್ಣ, ನಿನ್ನ ಪಾಪದ ಕೂಡ ತುಂಬುತ್ತಿದೆ, ಅದ್ ನಿನಗೆ ಗೊತ್ತಿಲ್ಲ. ನೀನ್ ಸ್ಕೂಲ್ ಮುಚ್ಚಬಹುದು, ಆದ್ರೆ ಈ ಮಕ್ಕಳ ಭವಿಷ್ಯ ನಡೆಸೋಕಾಗಲ್ಲ. ನನಗೊಂದು ಮರದ ನೆರಳು ಸಾಕು ಇವ್ರನ್ನ ಬೆಳಗ್ಸೋಕೆ. ನೆನ್ಪಿಟ್ಕೋ, ಚಿಗುರೋ ಸಸಿಗಳನ್ನ ಚಿವುಟೋ ಪ್ರಯತ್ನ ಮಾಡ್ತಿದ್ಯಾ. ನಿನಗೆ ಯಾವ ಮರನೂ ನೆರಳು ಕೊಡೋಲ್ಲ, ಬದಲಾಗಿ ಹೆಬ್ಬಾವಾಗ ಬಂದು ನಿನ್ನನ್ನೇ ನುಂಗುತ್ತೆ. ಆಗ ನಿನ್ನ ಉಳಿಸೋಕೆ ಯಾರೂ ಇರೋಲ್ಲ. ಇದು ಸತ್ಯ. ಇಷ್ಟಾದ್ರೂ ಬೆಂಕಿ ತರ ಹತ್ಕೊಂಡು ಉರಿತಾಳಲ್ಲ ದಾದಾ, ಇವಳನ್ನ ಮುಗಿಸ್ಬಿಡ್ಲಾ? ಬೇಡ, ಇವಳು ಬೆಂಕಿಗೆ ಮೊದ್ಲು ಸೌದೆ ಸೀಳ್ತಾವ್ರವ್ರು ಯಾರು ಅಂತ ಕಂಡಿಡಿ. ಇನ್ನು 10 ನಿಮಿಷದಲ್ಲಿ ನಿನ್ನ 10 ಗೋಡನ್ಗಳು ನಾವಿಟ್ಟಿರೋ ಬಾಂಬಿಂದ ಸಿಡಿಯುತ್ತೆ. ಸಾಧ್ಯವಾದ್ರೆ ಉಳಿಸ್ಕೋ. ಯಾರು ಮಾತಾಡ್ತಿರೋದು? ನಿನ್ನ ಹುಟ್ಟಡ್ಸಕ್ ಹುಟ್ಟಿರೋ ಸೋಲ್ಜರ್ಸ್. ಏನಾಯ್ ಸಾಹೇಬ್ರೆ? ಏನಾಗಬಾರ್ದಾಗಿತ್ತು ಅದು. ನಿಮ್ ಸೈನಿಕರು ಇಲ್ಲೇ ಇದ್ದಾರೆ, ಅವ್ರು ಹೋಗಿಲ್ಲ. ಕೇಗೆ ಸಾಹೇಬ್ರೆ, ನೀವ್ ಹೇಳ್ತಾ ಇರೋದು ನಿಜಾನಾ? ನಮ್ಮ ಗೋಡೌನ್ಗಳಿಗೆ ಬಾಂಬ್ ಇಟ್ಟಿದಾರಂತೆ. ಇನ್ನು 10 ನಿಮಿಷದಲ್ಲಿ ಸಿಡಿಯತ್ತಂತೆ. ಜಾನಿ, ಅಲಾರಂ ದಿ ಗಾರ್ಡ್ಸ್, ಕ್ವಿಕ್. ಛೇ, ಎಲ್ಲಯ್ಯ ಬಾಂಬೆ ಕಾಣ್ತಾ ಇಲ್ಲ? ಇಲ್ಲಿದೆ. ನನ್ನ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ಈ ಬಾಂಬ್ ಸಿಡಿಯೋದಿಲ್ಲ. ಜಸ್ಟ್ ಶಟರ್ ಕ್ಲೋಸ್ ಮಾಡಿದ್ದೆ. ಈಗ ನೀವು ಮುಚ್ಕೊಂಡು ನಿಮ್ ಕೇಕೆ ಬಟ್ರ್ ಬಿಚ್ಚಿ. ಇಲ್ಲ, ನೀವು ನಂಚ್ಕೊಳ್ಳೋಕೆ ಯಾವ ಬ್ರೆಡ್ ಇರಲ್ಲ, ಬನ್ನು ಇರಲ್ಲ. ಕ್ಯಾ ಬೋಲ್ತಾ ಹೈ? ಹೇಳಿ, ಜನನಾಯಕ ಜಯಪ್ರಕಾಶ್ ಅವ್ರನ್ನ, ಜೀವವಾಣಿ ಪ್ರೆಸ್ ರಿಪೋರ್ಟರ್ ಕಿರಣ್ನ ಆ ಗುಳ್ಳೆನರಿ ಕೇಕೆ ಎಲ್ಲಿ ಬಚ್ಚಿಟ್ಟಿದ್ದಾನೆ ಅಂತ. ಬಡವ್ರ ರಕ್ತನ ಬ್ಲಾಕ್ ಅಲ್ಲಿ 2 ಪಟ್ ಬೆಲೆಗೆ ಮಾರಿ ಡೊಳ್ಳೊಟೆ ಹೊತ್ಕೊಂಡು ಮೆರಿತಾರ ನಿಮ್ ಕೇಕೆ ಡಿನ್ನರ್ಗೆ. ಇವತ್ ನೀನೇ ತಲೆ ಮಾಂಸ, ಬೋಟಿ, ಕಲಿಜಿ, ಕಾಲ್ ಸೂಪ್ ಎಲ್ಲ. ಬೇಡಿ, ನನ್ನ ಕೊಲ್ಬೇಡಿ. ಮತ ಹೇಳ್ತೀನಿ, ನನಗೆ ಜಯಪ್ರಕಾಶ್ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಆದ್ರೆ ಕಿರಣ್ ಮಾತ್ರ KK ಸಾಹೇಬ್ರ ಮಗನ ವಶದಲ್ಲಿದ್ದಾಳೆ. ಎಲ್ಲಿ? ಸೂರ್ಯ ಹೋಟೆಲ್ ಪೆಂಟ್ ಹೌಸ್ ನಲ್ಲಿ. ಥ್ಯಾಂಕ್ ಯು.
ಯಾಕಮ್ಮಣ್ಣಿ ಹೀಗೆ ನಡೀತಾ ಇದೆಯಾ? ಮಾಫಿನ್ ಬೇಕಾ ಇಲ್ಲ ಕೊಕೇನ್ ಬೇಕಾ? ಯಾವ್ದಾದ್ರು ಸರಿ, ಬೇಕೊಡು ಪ್ಲೀಸ್. ನಿನ್ ಕೈ ಮುಗಿತೀನಿ, ಕಾಲಿಗೆ ಬೀಳ್ತೀನಿ, ಬೇಕೊಡು. ಅದೆಲ್ಲ ಯಾವುದು ಬೇಡ, ನಾ ಹೇಳಿದಷ್ಟು ಮಾಡು. ಆಯ್ತು, ಮಾಡ್ತೀನಿ, ಬೇಗ ಹೇಳು. KK is king, KK is great, KK is God ಅಂತ ಬರೀಬೇಕು. ಬರೀತೀನಿ. ಗುಡ್. ಇದನ್ನ ಒಂದ್ಸರಿ ಬರೆದ್ರೆ ಆಗಮ್ಮಣ್ಣಿ, ರಾಮನಾಮತ್ತರ ಲಕ್ಷ ಕೋಟಿ ಸಲ ಬರಬೇಕು. ನೀವೆಲ್ಲ ಮೋಸ್ಕಾರ. Give me the injection. Give me. Give me. Hey, you bastard! Leave me. Leave me. ಇಂಜೆಕ್ಷನ್ ಕೊಡಲ್ಲ ಅಂತಾನೆ ನೀವಾದ್ರೂ ಕೊಡ್ಸಿ ಪ್ಲೀಸ್. ಪ್ಲೀಸ್ ಕೊಡ್ಸಿ, ಇಂಜೆಕ್ಷನ್ ಕೊಡ್ಸಿ. ದೇಶಕ್ಕೆ ಮಕ್ಕಳು ಬೇಕು, ಆದ್ರೆ ನಿಮ್ಮಂತ ಸುಳೆ ಮಕ್ಕಳಲ್ಲ. ಬೇಡ ಬೇಡ, ನೀನ್ ಬದುಕಿದ್ದು ನಿಮ್ಮ ಅಪ್ಪನ ಕಳ್ಸಕ್ಕಾಗದಿರೋ ಸಂದೇಶನ ಇವತ್ತು ಈ ನಿನ್ನ ಹೆಣ ತಲುಪಿಸುತ್ತೆ. ಶಕ್ತಿವಂತ ದೇಶದ ನರ ನಾಡಿಗಳಲ್ಲಿ, ರಕ್ತದ ಕಣಕಣಗಳಲ್ಲಿ ಡ್ರಗ್ ಪುಷ್ ಮಾಡಿ ಯುವ ಶಕ್ತಿನ ನಿರ್ವೀರ್ಯಾಗಿ ಮಾಡಿರೋ ನೀವು ಮನುಷ್ಯತ್ವದ ಮರಗಳ ಮಧ್ಯೆ ಬೆಳೆದಿರೋ ಪಾಪಸ್ ಕಳ್ಳಿಗಳು. ಅದೇ ಮುಳ್ಳನ್ನ ನಿನಗೆ ಚುಚ್ಚಿ ಇವತ್ತು ನಿಮ್ಮ ಅಪ್ಪನಿಗೆ ನಾನ್ ಕಳಿಸ್ತಾ ಇರೋ ಪೇಲ ತೋಫ. My son, I promise I will kill them all. They will have a dog's death. ಇಂಜೆಕ್ಷನ್ ಬೇಕು. ನನಗೆ ಬೇಡ. ಇಂಜೆಕ್ಷನ್ ಬೇಕು. ಇಂಜೆಕ್ಷನ್ ಕೊಡು. ಇಂಜೆಕ್ಷನ್ ಬೇಕು. ಐ ವಾಂಟ್ ಇಂಜೆಕ್ಷನ್. ಗಿವ್ ಮಿ ದ ಇಂಜೆಕ್ಷನ್. ಗಿವ್ ಮಿ ದ ಇಂಜೆಕ್ಷನ್. ಏನ್ ಮಾಡ್ತಿದ್ಯಾ? ಅವಳ ಚಿತ್ರಹಿಂಸೆ ಮಾಡಿ ಸಾಯಿಸ್ಬೇಕಂತಿದ್ಯಾ? ಹೌದು, ನಾನು ಕೊಡೋ ನೋವುಗಳನ್ನೆಲ್ಲ ಅವಳು ನುಂಗಿದ್ರೇನೆ ಅವಳ ದೌರ್ಬಲ್ಯಗಳನ್ನ ಗೆದ್ದು ಮನುಷ್ಯನಾಗೋಕ್ ಸಾಧ್ಯ. ಅವಳನ್ನ ಹಿಂಸೆ ಮಾಡಕ್ ನಾನ್ ಬಿಡಲ್ಲ. ಅವಳು ನಮ್ ಶತ್ರು ಅಲ್ಲ, ನಮ್ ಸ್ನೇಹಿತೆ. ಹೌದು ಸಲೀಂ, ಅವಳು ನಮ್ ಸ್ನೇಹಿತಲೆ. ಆದ್ರೆ ಅವಳ ದೇಹದಲ್ಲಿ ಅರಿತಾ ಇರೋದು ಶತ್ರುಗಳು ತುಂಬಿರೋ ವಿಷ. ಅವಳು ಹೇಗೆ ಇರ್ಲಿ, ಹಾಗೆ ನನಗ್ ಬೇಕು. ಇಲ್ಲ, ಅದಕ್ಕೆ ಅಲ್ಲಿಂದ ತಂದಿದ್ದೀನಿ. ಸಲೀಂ, ಸಲೀಂ, ನಿನ್ಗೆ ಏನಾದ್ರು ಹುಚ್ಚಿರ್ತಿದ್ಯಾ? ಇಟ್ಸ್ ಎ ಸ್ಲೋ ಪಾಯ್ಸನ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ನೋ ಅಮರ್, ಅವಳ ದುಃಖ ನನ್ನಿಂದ ನೋಡಕ್ಕಾಗಲ್ಲ. ಪ್ಲೀಸ್ ಲೆಟ್ ಮೀ ಗೋ. ಪ್ಲೀಸ್ ಲೆಟ್ ಮೀ ಗೋ. ಯು ಸೆಂಟಿಮೆಂಟಲ್ ಫೂಲ್. ಏನ್ ಮಾಡ್ತಿದ್ದೀರಾ? ಈ ವಿಷಯದಲ್ಲಿ ತಲೆ ಹಾಕ್ಬೇಡ ಬರ್ತಿ, ಒಳ್ಳೇದಾಗಲ್ಲ. ಚಲೋ. ಅಮರ್, ಏನ್ ಮಾಡ್ತಿದ್ಯಾ? ಅಮರ್, ಅಮರ್, ಜೋಗೆ. ಅಮರ್, ಅಮರ್. ನೀನೇನಾದ್ರೂ ಅವಳು ಚಿತ್ರಹಿಂಸೆ ಮಾಡಿದ್ರೆ ನಾನೇನ್ ಸುಮ್ಮನೆ ಬಿಡಲ್ಲ. ಸ್ಟಾಪ್ ಇಟ್. ಐ ಆಮ್ ಸಾರಿ ಕಿರಣ್.
ನೀನು ಮತ್ತೆ ಹಳೆ ಕಿರಣ್ ಆಗ್ಬೇಕು. ನಿನ್ನ ಈ ಸ್ಥಿತಿಗೆ ತಂದವ್ರಿಗೆ ನಿನ್ನ ಕೈಯಾರ ಸಮಾಧಿ ಕಟ್ಟಿಸ್ಬೇಕು ಅನ್ನೋದೇ ನನ್ನ ಆಸೆ. ನಾನು ಕೊಡೋ ನೋವನ್ನ ನಿನ್ನೂ ಗೆಲ್ಲಬೇಕು ಕಿರಣ್. ನನ್ನನ್ನ ಕ್ಷಮಿಸ್ಬಿಡು, ನನ್ನನ್ನ ಕ್ಷಮಿಸ್ಬಿಡು. ಕುಳಿಸಿದ್ರಿ. ನನ್ನಿಂದ ಯಾರಿಗೂ ಪ್ರಯೋಜನ ಇಲ್ಲ. ನಾನೊಂದು ಒಣಗಿದ ಮರ ಇದ್ದ ಹಾಗೆ. ಅದಕ್ಕೆ ಯಾರು ನೀರಿರಿಲ್ಲ, ಕಡ್ದು ಒಲೆಗೆ ಹಾಕ್ತಾರೆ. ಪರವಾಗಿಲ್ಲ, ಬೆಂದು ಉಳಿಯೋ ಕೆಂಡದುಂಡೆಗಳೇ ಸಾಕು ನನ್ನ ಜೀವನ ಬೆಳಗೋಕೆ. ಕೆಂಡದುಂಡೆಗಳು ಬೆಳಗೋಲ್ಲ ಸಲೀಂ, ಸುಡುತ್ತೆ. ಸುಡ್ಲಿ. ಆ ಕಾವಿಂದ ನನ್ನ ಆತ್ಮನ ನಿನ್ನ ದೇಹಕ್ಕೆ ಬೆಸ್ತು ನಿನ್ನ ಉಸಿರಲ್ಲಿ ಉಸಿರಾಗಿರ್ತೀನಿ. ये मेरा वादा है, 7 जन्म तक यही मेरा इरादा है. ಇದಕ್ಕೆ ನಿಮ್ ಜಾತಿ ಮತ ಬಹಿಷ್ಕಾರ ಹಾಕಿದ್ರೆ? ಪ್ರೀತಿ ಪ್ರೇಮನೇ ನನ್ನ ಜಾತಿ ಮತ ಅಂತೀನಿ. ಹಾಗಂತ ರಾಗ ದ್ವೇಷ ಜಾತಿ ಮತ ಇಲ್ಲದೆ ಇರೋ ಎಲ್ಲರನ್ನೂ ಸಮನಾಗಿ ಕಾಣೋ ನಿನಗೆ ಅತ್ಯಂತ ಪ್ರಿಯವಾದ ವಸ್ತುನ ಮುಟ್ಟಿ ಪ್ರಮಾಣ ಮಾಡೋಕ್ಕಾಗತ್ತಾ? ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಇವೆಲ್ಲ ಏನಾದ್ರೂ ಪ್ರಿಂಟ್ ಪಬ್ಲಿಸಿಟಿ ಆದ್ರೆ ನಿಮ್ಮ ನೇರ ಫ್ಲಾಶ್ ಲೈಟ್ಸ್. ಊರು ತುಂಬಾ ಜನರ ಸಿಟ್ಟು ಬೆಂಕಿ ತರ ಹತ್ಕೊಂಡು ಉರಿತಾ ಇದೆ. ಅದಕ್ಕೆ ನೀವೇನ್ ಮಾಡಿದೀರಾ? ನಿಮ್ಗೆಲ್ಲ ಗನ್ಗಳನ್ನು ಕೊಡೋದು ಯಾತಕ್ಕೆ? ಒಬ್ಬೊಬ್ರನ್ನು ಗುಂಡಿ ಕೊಲ್ಲತ್ತಾನೆ. ಒಬ್ಬೊಬ್ಬರನ್ನೇ ಕೊಲ್ಲೋದು ಸುಲಭ. ಒಂದು ಸಾವಿನ ಹಿಂದೆ ಎಷ್ಟು ಹುಟ್ಟಿದೆ ಅಂತ ಯೋಚನೆ ಮಾಡಿದಿರಾ? ಒಬ್ಬ ವ್ಯಕ್ತಿಗೆ ತನ್ನ ತಂದೆ, ತಾಯಿ, ಅಕ್ಕ, ತಂಗಿ, ಅಣ್ಣ, ತಮ್ಮ, ಬಂಧು ಬಳಗ ಅಂತ ಎಷ್ಟೋ ಜನ ಇರ್ತಾರೆ. ಒಬ್ಬನಿಗೆ 10, 10ಕ್ಕೆ 100, 100ಕ್ಕೆ 1000, 1000ಕ್ಕೆ ಲಕ್ಷ, ಲಕ್ಷಕ್ಕೆ ಕೋಟಿ ಕೋಟಿ ಜನ ಹುಟ್ಟಿ ಬರ್ತಾರೆ. ಇಡೀ ದೇಶದ ಜನನೆಲ್ಲ ಗುಂಡಿಗೆ ಕೊಂದೆ ತಿಟ್ಕೊಳ್ಳಿ. ದೇಶನೇ ಖಾಲಿ ಆದ್ಮೇಲೆ ನೀವು ರಾಜಕೀಯ ಯಾರತ್ರ ಮಾಡ್ತೀರಾ? ಕಾಗೆ ಗೂಬೆಗಳ ಹತ್ರನಾ? ಸಾರಿ ಸರ್, ಗುಂಡಿನಿಂದ ಪರಿಹಾರ ಆಗೋ ಸಮಸ್ಯೆ ಅಲ್ಲ ಇದು. ದಂಗೆಗೆ ಬೆನ್ನೆಲುಬಾಗಿರೋ ನಾಯಕರನ್ನ ಹೊಡೆದು ಹೂತಾಕ್ಬೇಕು. ಜನಕ್ಕೆ ಗೊತ್ತೇ ಆಗ್ಬಾರ್ದು ಹೇಗೆ ಸತ್ರು ಅಂತ. ಆಗ ತಣ್ಣಗಾಗೋ ಸಮಸ್ಯೆ ಇದು. ಅದಕ್ಕೆ ನಾನು ಹೇಳಿದ್ದು, ಆ ಟೀಚರ್ಗಾಗ್ಲಿ ಸೋಲ್ಜರ್ಸ್ಗಾಗ್ಲಿ ಇರೋ ಸಂಬಂಧದ ಯಾವುದಾದ್ರೂ ಒಂದು ಎಳೆ ಸಿಕ್ಕಿದ್ರೆ ಸಾಕು, ಅವರ ಸತ್ತ ಹಾಗೆ. ಹೇಳಿ, ಅಂಥದ್ದೇನಾದ್ರೂ ಕಂಡುಹಿಡಿದಿದ್ದೀರಾ? ಹ್ಯಾಕಂಡ್ ಹಿಡಿತಾರೆ. ಶೇರ್ ತಗೊಳ್ಳೋಕ್ ಹದ್ನಂಗ್ ಹಾರ್ ಬರೋದು ಗೊತ್ತೇ ವಿನಃ ಅದೇ ಹದ್ದಿನ ಕಣ್ಣಿಗೆ ಸರ್ಪ ಎಲ್ಲಿದೆ, ಎಲ್ಲಿ ಹರಿತಾ ಇದೆ ಅಂತ ಗೊತ್ತಿಲ್ಲ. ಅದು ಗೊತ್ತು. ಸರ್ಪದ ಸುಳಿವು ಸಿಗಬೇಕಾದ್ರೆ ನಮ್ಮಲ್ಲೊಬ್ರು ಸಾಯ್ಲೇಬೇಕು. ಯಾರದು? ಪೆಟ್ರೋಲ್ ಪಾಪಣ್ಣ. ಏನ್ರಿ ಮುಖಕ್ ಮೂಗಿಲ್ದವ್ರ ಮಾತಾಡ್ತಾ ಇದ್ದೀರಾ? ಆ ಗನ್ ಡೀಲರ್ ಸತ್ತಿದ್ದು ಅವನ್ ಮಗ ಸೋಲ್ಜರ್ಸ್ ಲೇಕ್ ಮಾಡಿ ಸುದ್ದಿಯಿಂದ ಅಂತ ಸಂದೇಹ. ಏನ್ ಹೇಳ್ತಾ ಇದ್ದೀರಾ ನೀವು? ಪಾಪಣ್ಣನ ಮಗ ಭಾರತೀ ದೇವಿ ಪಟ್ಟು ಶಿಷ್ಯ ಅಂದ್ರೆ ಏನ್ ಅರ್ಥ?
ರಾಮು, ಈ ಜನ ನಮ್ಮನ್ ಕೊಲ್ಲಕ್ಕೂ ಹೆಸಲ್ಲ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ರಾಮು. ನನ್ನ ತಪ್ಪನ್ನ ಕ್ಷಮಿಸ್ಬಿಡು ರಾಮು, ನನ್ನ ತಪ್ಪನ್ನ ಕ್ಷಮಿಸ್ಬಿಡು. ಇವತ್ತಿಂದ ಅವ್ರ ನನ್ನ ಶತ್ರುಗಳು. ಸೈನ್ಯ ಸೇರಿ ಇವ್ರನ್ನ ಧ್ವಂಸ ಮಾಡ್ಬಿಡ್ತೀನಿ. ಈ ಜನ್ಮದಲ್ಲಿ ಒಬ್ಬ ಮಹಾತ್ಮ ಆಗಕ್ ಸಾಧ್ಯ ಇಲ್ದಿದ್ರು ಒಬ್ಬ ಮನುಷ್ಯನಾಗಾದ್ರೂ ಬಾಳೋದಕ್ಕೆ ನನ್ಗೆ ಅವಕಾಶ ಮಾಡ್ಕೊಡು ರಾಮು, ನನ್ಗೆ ಅವಕಾಶ ಮಾಡ್ಕೊಡು. ಕಂದ, ಇದು ನಿನ್ ಕೈಯಲ್ಲ ಕಾಲು ಅಂತ ತಿಳ್ಕೊಂಡು ಕೇಳ್ಕೊಳ್ತೀನಿ. ನಿಮ್ ಮೇಷ್ಟರ್ನ ಹತ್ರ ನನ್ ಕರ್ಕೊಂಡು ಹೋಗು ಮಗನೆ, ನನ್ ಕರ್ಕೊಂಡು ಹೋಗು ಕಂದ. ನೀನ್ ಇವಾಗ ಹೊರಗ್ ಬಂದ್ರೆ ಅವ್ರು ನಿನ್ ಕೊಲ್ಲೋದಂತೂ ಖಂಡಿತ. ನೀ ಇಲ್ಲೇ ಇರು, ನಾನು ಹೋಗಿ ಅವ್ನ ಹೆಂಗಾದ್ರೂ ಮಾಡಿ ಕರ್ಕೊಂಡ್ ಬರ್ತೀನಿ. ಆಗ್ಲಿ ಕಂದ, ಆಗ್ಲಿ. ಇಲ್ಲೇ ಇರು, ಎಲ್ಲೂ ಹೋಗ್ಬೇಡ. ಎಲ್ಲೂ ಹೋಗಲ್ಲ ರಾಮು. ಪಾಳ್ ಬಂಗ್ಲಲ್ಲ ಅಲ್ಯಾಕ್ ಬಿಟ್ ಬಂದೆ ರಾಮು? ಜೊತೆಲೆ ಕರ್ಕೊಂಡ್ ಬರ್ಬೋದಾಗಿತ್ತಲ್ಲ. ರೂಲ್ಸ್ ಇಸ್ ರೂಲ್ಸ್ ಟೀಚರ್. ನಮ್ಮ ಗುಪ್ತ ಸ್ಥಳನ ಕ್ಯಾಪ್ಟನ್ ಪರ್ಮಿಷನ್ ಇಲ್ದೆ ಯಾರಿಗೂ ತೋರಿಸಬಾರ್ದು ಅನ್ನೋತಾನೆ. ಈಸ್ ರೈಟ್ ಭಾರತಿ. ಸಲೇಂ, ನೀವಿಲ್ಲೇ ಇರಿ, ನಾವು ಹೋಗಿ ಪಾಪಣ್ಣನ್ ಕರ್ಕೊಂಡ್ ಬರ್ತೀವಿ. ಯಾರು ಬಂದ್ಯಾರು ನೋಡು. ಗೊತ್ತಾಯ್ತಪ್ಪ, ಆದ್ರೆ ನನ್ನ ಈ ದರಿದ್ರ ಮುಖನ ಅವ್ರಿಗೆ ಹೆಂಗ್ಲ ತೋರಿಸ್ಲಿ? ನನ್ಗ ಯೋಗ್ತಿ ಇಲ್ಲ. ಪಾಪಣ್ಣ, ತಪ್ಪು ಮಾಡದೇ ಇರೋರು ಈ ಜಗತ್ತಲ್ಲಿ ಯಾರೂ ಇಲ್ಲ. ನೀನ್ ನಿನ್ ರಾಕ್ಷಸ್ತನ ಬಿಟ್ಟು ಮನುಷ್ಯನಾಗಿದ್ದು ನಮ್ಮ ಹೋರಾಟಕ್ಕೆ ಹೊಸ ಅರ್ಥ, ಹೊಸ ಶಕ್ತಿ ತಂದ್ಕೊಟ್ಟಿದೆ. ನಿನ್ನ ನಾವು ಒಪ್ಪಿದ್ದೀವಿ, ನನ್ನ ನೀವು ಒಪ್ಪಿಲ್ವಾ? ನೀವು ಮನುಷ್ಯರಲ್ಲ, ದೇವ್ರು ಅಮ್ರಪ್ಪ, ದೇವ್ರು. ಛೇ, ಇಲ್ಲಿ ಯಾರು ಯಾರಿಗೂ ದೇವರಲ್ಲ, ಎಲ್ಲ ಮನುಷ್ಯರೇ. ಸ್ನೇಹ ಸಂಬಂಧ ಸರಪಣಿಯಲ್ಲಿ ಬೆಸ್ತಿರೋ ಮೂಕ ವೇದನೆಗಳು, ಮನುಷ್ಯತ್ವದ ನಾನಾ ಮುಖಗಳು. ಅದರಲ್ಲೂ ತಪ್ಪನ್ನು ಅರ್ಥಕೊಂಡ ನೀನು ಮನುಷ್ಯರಲ್ಲಿ ಉತ್ತಮ. ಇಲ್ಲ ಅಮ್ರಪ್ಪ, ಇಲ್ಲ, ಉತ್ತಮ ನಾನಲ್ಲ, ಈ ಮೇಷ್ಟ್ರಮ್ಮ. ನನ್ನ ಮಗನ್ನ ಒಳ್ಳೆಯವನ್ ಮಾಡಿ ತಿದ್ದುತ್ತೀನಿ ಅಂದ್ರು, ತಿದ್ದಿದ್ರು. ನಿಮ್ ಋಣ ನಾನು ಹೆಂಗ್ ತೀರಿಸ್ಲಿ ಮೇಷ್ಟ್ರಮ್ಮ, ಹೆಂಗ್ ತೀರಿಸ್ಲಿ? ಇದಕ್ಕಿರೋದು ಒಂದೇ ಉಪಾಯ, ನಿಮ್ಮೆಲ್ಲರೂ ಸಾವು. ಪಾಪಣ್ಣ, ಅಪ್ಪ, ಗುಂಡಾರ್ಸಿದ್ರೆ ಸಾಯೋದ್ ನಿನ್ನ ಹೆಂಡ್ರು. ನಿಮ್ಮನ್ನ ಹಿಡಿಯೋದಿಕ್ಕೆ ನಾನು ಕೆ ಸಾಹೇಬ್ರು ಆಡಿದ ನಾಟಕ ಇದು. ಅಪ್ಪ ಏ ಮಗ, ಹೆಂಗೈತ್ಲಾ? ನಿನ್ನಂತ ಚಾಂಡಾಲ್ರನ್ನ ನಾ ಇದುವರೆಗೂ ನೋಡಿರ್ಲಿಲ್ಲ. ಇನ್ ಮುಂದಕ್ ನೋಡಕ್ಕೂ ಇಲ್ಲ. ಏನಾರ ಕುಯ್ಕ ಪೈಕ ಅಂದೆ ನಿಮ್ ಮೇಡಮ್ಮನ್ ತಲೆ ಚಿಪ್ ಎಗರ್ಸ್ಬಿಡ್ತೀನಿ. ಲೇ ಸೈನಿಕ, ಹಾಕ್ಲಾ ಗನ್ ಕೆಳಿಕೆ, ಊರ್ಲಾ ಮಂಡ್ಯ. ನೋ, ಒಂದೇ ಮಾತರ ಮೇಲಾಣೆ, ನಾನ್ ಸತ್ರು ಪರವಾಗಿಲ್ಲ, ಇವನ್ನ ಬಿಡಬೇಡಿ. ಶೂಟ್ ಮಾಡಿ, ಶೂಟ್ ಮಾಡಿ ಕ್ಯಾಪ್ಟನ್, ಶೂಟ್ ಮಾಡಿ. ಕೆಳಗಾಗ್ತೀಯಾ ಇಲ್ಲ ಬುಲ್ಡೆ ಚಿಪ್ ಎಗರ್ಸ್ಲಾ? ಶಾಬಾಷ್.
ಅವ್ರನ್ನ ಬಿಟ್ಬಿಡು, ಇಲ್ಲ ನೀನ್ ಶೂಟ್ ಮಾಡ್ತೀನಿ. ಯಾಕೆ ಅಳ್ತಾ ಇದ್ದೀರಾ? ಟೀಚರ್, ನೀವೇ ಹೇಳ್ತಿದ್ರಲ್ಲ ಸೈನಿಕಂಗೆ ಸಾವಿಲ್ಲ, ಅವನು ಅಮರ ಅಂತ. ಮತ್ತೆ ನಿಮ್ಮ ಹೊಟ್ಟೆಲ್ ಹುಟ್ಟು ಬಂದು ಈ ಹೋರಾಟದಲ್ಲಿ ಒಂದಾಗ್ತೀನಿ ಟೀಚರ್. ಒಂದೇ ಮಾತರಂ. ಭಾರತಿ, ನಾನವತ್ ಹೇಳಿದ್ದೆ ಗೊತ್ತಾ, ನಾನೊಂದ್ಸಲ ಮನೆ ಹೊಸಲು ತೊಳೆದ್ರೆ ಬುದ್ಧಿ ಬರುತ್ತೆ, ಇಲ್ಲ ಬೆಂಕಿ ಹತ್ಕೊಳತ್ತೆ ಅಂತ. ಬುದ್ಧಿ ಬರ್ಲಿಲ್ಲ, ಅದಕ್ಕೆ ಬೆಂಕಿ ತಂದಿದ್ದೀನಿ ನಿನ್ನನ್ನು ಸುಡೋಕೆ. ಹುಲಿ, ಸಿಂಹ, ತೋಳ, ಚಿರತೆ, ದುಷ್ಟ ಪ್ರಾಣಿಗಳು ಸಹ ತಮ್ಮ ಮಕ್ಕಳನ್ನು ಕೊಲ್ಲೋಕೆ ಹಿಂಜರಿಯುತ್ತವೆ. ಆದ್ರೆ ನೀನು ಅವಕ್ಕಿಂತ ಕೀಳಾದ ಜಂತು. ಈ ಭೂಮಿ ಮೇಲೆ ಬದುಕೋಕೆ ನಿನಗೆ ಯಾವ ಹಕ್ಕು ಇಲ್ಲ. ನೀನ್ ತಂದ್ ಬೆಂಕಿ ಆರೋಯ್ತು ಮೇಷ್ಟ್ರಮ್ಮ, ಅದಿನ್ನತ್ತಲ್ಲ. ಈಗ ನಮ್ ಬೆಂಕಿಯಿಂದ ನಾವು ನಿನ್ನ ಹ್ಯಾಗ್ ಸುಡ್ತೀವಿ ಅಂತ ನೀನೇನ್ ನೋಡ್ತೀಯ? ಯಾರಾದ್ರೂ ಮುಂದೆ ಬಂದ್ರೆ ನಿಮಗೂ ಇದೇ ಗತಿ. ಏನಾಯ್ತು? ಆ ಚಂಡಾಲ ಎಸ್ ಐ ಆ ಪಾಪಣ್ಣ ಪಾರ್ಟಿ ಅವ್ರನ್ನ ಎತ್ಕೊಂಡು ಹೋದ್ರು. ಅವ್ರನ್ನ ಬಚಾವ್ ಮಾಡಕ್ ಹೋಗಿ ಇವ್ನು ಸತ್ತ. ಡ್ಯಾಮಿಟ್. ಅವಳಿಗೆ ಯಾರು ಹೇಳಿದ್ರು ಇಲ್ಲಿ ಬರೋದಕ್ಕೆ? ನಮ್ ಸುಳಿ ಹಿಡಿಯೋದಕ್ಕೆ ಆ ಪಾಪಿಗಳು ಅವಳಿಗೆ ಏನ್ ಮಾಡಕ್ಕೆ ಹೆಸಲ್ಲ.
ನೋಡು ಮಾತಾಡು. ಭಾರತಿ, ಭಾರತಿ, ನೀನೆಲ್ಲಿಂದ ತರ್ಲಮ್ಮ? ನಾನು ಎಲ್ಲಿಂದ ತರ್ಲಿ? ನನ್ನ ಕಣ್ಣೀರು ಬಿಟ್ಟ ನನ್ನ ಹತ್ರ ಮತ್ತೇನೂ ಇಲ್ಲಮ್ಮ. ಎಲ್ಲಕ್ಕಿಂತ ನಿನ್ನ ಆತ್ಮಸ್ಥೈರ್ಯ ದೊಡ್ಡದಮ್ಮ. ನೋಡು, ನಾವೆಲ್ಲಿಂದ್ರೂ ಅವ್ರು ಹುಡುಕಿ ತೆಗಿತಾರೆ, ಅಲ್ಲಿವರೆಗೆ ನೀ ಜೀವ ಹಿಡಿತಾಯಿ. ಎಸ್ ಕೇಕೆ, ನನಗೆ ಗೊತ್ತಿತ್ತು ನೀಲ್ಲಿ ಫೋನ್ ಮಾಡ್ತೀಯ ಅಂತ. ನಿನ್ನ ಹೆಂಡತಿನ ಹುಡುಕ್ತಾ ಇದೆಯಾ? ನನ್ನ ಹತ್ರನೇ ಇದ್ದಾಳೆ. ಅವಳಿಗೇನಾದ್ರೂ ಆದ್ರೇನು? ಆಗೋಯ್ತು. ಕುಡಿಯಕ್ ನೀರಿಲ್ದೆ ಬಸರಿ ಮೈಯಿಂದ ರಕ್ತ ನಲ್ಲಿ ನೀರ್ ತರ ಹರಿತಾ ಇದೆ. ನಿನ್ನ ಹೆಂಡತಿನ ಜೀವಂತ ನೋಡ್ಬೇಕು ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗು. ವೆಲ್ಕಮ್ ಸೋಲ್ಜರ್ಸ್. ನೀವು ಬಂದೇ ಬರ್ತೀರಾ, ಸರೆಂಡರ್ ಆಗೇ ಆಗ್ತೀರಾ ಅಂತ ನನಗೆ ಗೊತ್ತಿತ್ತು. ಸುಸ್ವಾಗತ. Good. Very good. Well disciplined. I like it. Come on. Hey! Don't move! Stop it! Move! Move! Get in! Move! Get in! ಓಯ್, ಈಗ ನೀನ್ ನಾನು ಹೇಳ್ದಾಗ ಕೇಳಬೇಕು. ಇಲ್ಲ ಅಂದ್ರೆ ನೀನು ಬುರುಡೆಗೆ ಬಿಸ್ನೀರ್ ಕಾಯಿಸೋದೇ ಬೇಡ, ತಾನಾಗೆ ಒಡೆದೋಗುತ್ತೆ. ಓಕೆ. ನಾನು SI ಮಾತಾಡೋದು. ಇಬ್ರು ಸರೆಂಡರ್ ಆಗಿದ್ದಾರೆ. ಗುಡ್. ಅವ್ರನ್ನ ಓಲ್ಡ್ ಏರ್ಪೋರ್ಟ್ ಕರ್ಕೊಂಡ್ಬರ್ತೀನಿ, ನೀವು ಪಾರ್ಟಿ ಕರ್ಕೊಂಬನ್ನಿ. ಓಕೆ. ಈಗ ತಲೆ ಬಾಗ್ಸೋ ಸರ್ದಿ ನಿಂದು. ಇನ್ 5 ಎಣ್ಸೋದೊಳಗೆ ಭಾರತಿನೂ ಜಯಪ್ರಕಾಶ್ ರಿಲೀಸ್ ಮಾಡ್ಲಿಲ್ಲ ಅಂದ್ರೆ ನಿನ್ನೆಂದು ತಿನ್ನೋ ಈ ಸೀಳ್ ನಾಯಿ ರಕ್ಷಕನ್ ತಲೆ ಪುಡಿ ಪುಡಿ ಮಾಡಿ ನೀನು ಭಕ್ಷಿಸೋ ರಾತ್ರಿ ಊಟಕ್ಕೆ ಚಟ್ನಿ ಆಗಿಡ್ತೀನಿ. ಬಡ್ಡಿ ಮಕ್ಕಳು, ನಾವಿಡೋಣ ಅಂದ್ರೆ ಅವರೇ ನಮಗ್ ಬಗ್ನಿಗೂಟ ಇಡ್ತಾವ್ರೆ. ಈಗೇನ್ ಮಾಡಿದ್ರು? ರಿಲೀಸ್ ದೆಮ್. ಕಚ್ಚೋ ವಿಷ ಸರ್ಪಕ್ಕೆ ಹಾಲೆರಿ ಅಂತೀರಾ? ಅದ್ರ ಹಾಲು ಕೇಳಬೇಕು ಅಂದ್ರೆ ಹಾಲು ಎರಿಲೇಬೇಕು. ಡೂ ಇಟ್. ಬಾ.
Minister orders for probe into cement scandal. In a daring attempt in Bharati Port, Police Sub-Inspector Rajashekhar has been killed by two men, Mr. Amar Kumar and Salim Yusuf, one from Border Security Army, other from Defence Air Force, termed as Naxalites by local police. Government have announced a reward of rupees 1 lakh to whoever gives the whereabouts of these persons. And now, coming to sports. ಅವ್ರನ್ನ ರಕ್ತ ಕೊಟ್ಟು ಉಳಿಸಿದ್ದು ಈ ಜನ, ಈ ಮಕ್ಕಳು. Call CAR, bring in special squad. Yes, sir. And at any cost, I want those soldiers, dead or alive. Yes, sir. Hello, Mr. Dayanand. Hello. I am Major Ashok Mehta. Yes? I am here to take my boys back. ಅವ್ರೇನ್ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾ ನಿಮಗೆ? ಅವರಷ್ಟೇ ಅಲ್ಲ, ನೀವು ಸಹ ಏನ್ ತಪ್ಪು ಮಾಡಿದ್ದೀರಂತ ನನಗೆ ಗೊತ್ತು. ನಾನು ಬರ್ತಾ ಜನರ ಅಭಿಪ್ರಾಯ ತಿಳ್ಕೊಂಡೇ ಇಲ್ಲಿಗೆ ಬಂದಿರೋದು. ನಿಮ್ಮ ತಪ್ಪುಗಳನ್ನ ಮುಚ್ಚೋಕೆ ಅವರು ಗುಂಡಿ ತೋಡಿದ್ದೀರಾ, ಆದ್ರೆ ಅದೇ ಗುಂಡಿ ನಿಮ್ಮನ್ನು ಹೂಳಕ್ಕೆ ಜನ ಕಾಯ್ತಿದ್ದಾರೆ. ನಿಮಗೆ ಸುಳ್ಳೆ ಹೇಳಿ ನಮ್ಮ ಹುಡುಗನ ಸೇಫ್ಟಿ ಮಾಡ್ಕೋತಾ ಇದ್ದೀನಿ ಅಂತ ಅನ್ಕೋಬೇಡಿ. ನಿಮ್ ಸೇಫ್ಟಿಗೆ ಹೇಳ್ತಿರೋದು. ಇಟ್ಸ್ ಎ ಫ್ಯಾಕ್ಟ್. ದೇ ಆರ್ ಸ್ಪೆಷಲಿ ಟ್ರೈನ್ಡ್ ಸೋಲ್ಜರ್ಸ್. ಫಾರ್ ದೆಮ್ ವಾರ್ ಮೀನ್ಸ್ ಡೆತ್ ಆಫ್ ದಿ ಎನಿಮೀಸ್. ಸೊ ಇಟ್ಸ್ ಹೈ ಟೈಮ್ ಟು ರೆಕ್ಟಿಫೈ ಯುವರ್ ಮಿಸ್ಟೇಕ್ಸ್. ಏನಂತೀರಾ? ಪಾಪದ ಹೊರೆ ಹೊತ್ಕೊಂಡು ಚಿತೆ ಹತ್ತೀರಾ, ಇಲ್ಲ ಸಾಯಕ್ ಮುಂಚೆನಾದ್ರೂ ಕಾನೂನಿನ ಕಣ್ಣಾಗ್ತೀರಾ? ಸರೆಂಡರ್ ಶರಣಾಗ್ಬೇಕಾ? ತಲೆ ತಗ್ಗಿಸ್ಬೇಕಾ? ಯಾರಿಗೆ? ತಲೆ ಹಿಡ್ಕರ್ಗ, ತಲೆ ಕಡ್ಕರ್ಗ, ಹೇಸಿಗೆ ಉಡ್ಸೋ ರಾಜಕೀಯಕ್ಕ, ಅಥವಾ ಇಂಥವ್ರಿಗೆ ರಕ್ಷಣೆ ನೀಡ್ತಾ ರಾಕ್ಷಸರಾಗಿರೋ ಇಂಥ ಆರಕ್ಷಕರಿಗ? ನ್ಯಾಯ, ಕಾನೂನು, ಕರ್ತವ್ಯಕ್ಕೆ ಎಲ್ಲಿದೆ ಅದು? ಇವ್ರು ಸೃಷ್ಟಿಸಿರೋ ಅನ್ಯಾಯ, ದೌರ್ಜನ್ಯದ ಶೋಷಣೆಯ ನೇಣಗಂಬದಲ್ಲಿ ಸಿಕ್ಕಿ ಉಸಿರು ಕಟ್ ಸಾಯ್ತಾ ಇದೆ. ಅದನ್ನು ಕಿತ್ತು ತಿನ್ನೋ ಈ ರಣಹದ್ದುಗಳ ಬಾಯಿಂದ ಕಾಪಾಡಿ ಸುರಕ್ಷಿತವಾಗಿ ಜನರ ಕೈ ಒಪ್ಸೋದೇ ನನ್ನ ಕರ್ತವ್ಯ. ಇದೇ ಜನರ ಗುರಿ ಸಹ. ಸಿ, ತಮ್ಮ ಹಕ್ಕು ಬಾಧ್ಯತೆಯನ್ನು ಮೆಟ್ಟಿ ನಿಂತಿರೋರ್ನ ಸುಟ್ಟಾಕಕ್ಕೆ ಎಚ್ಚೆತ್ತು ನಿಂತಿದ್ದಾರೆ ಜನ. ದೇ ಆರ್ ಹೋಲ್ಡಿಂಗ್ ದ ಟಾರ್ಚ್ ಆಫ್ ಫ್ರೀಡಮ್. ಮತ್ತೆ ಕೂಗ್ತಾ ಇರೋ ಸ್ವಾತಂತ್ರ್ಯ ಸಂಗ್ರಾಮದ ಕಹಳೆ ಇದು. ಈ ಜನಗಳ ಪ್ರೀತಿನೇ ನನ್ನ ಶಕ್ತಿ, ಇವರ ಸಿಟ್ಟೆ ನನ್ನ ಬಂದೂಕ, ಇವರ ವಿಜಯ ಪತಾಕೆನೆ ಶೋಷಣೆ ಅಂತ್ಯ. ಅಮರ್, ಅವರ ಜೊತೆ ನೀನು ಸೇರಿ ನೀನು ನಿನ್ನ ಸರಹದ್ನ ಮೀರ್ತಾ ಇದೀಯಾ. ಇಟ್ಸ್ ನಾಟ್ ಫೇರ್. ದೆನ್ ವಾಟ್ ಈಸ್ ಫೇರ್? ಟೆಲ್ ಮಿ ವಾಟ್ ಈಸ್ ಫೇರ್? ಜಾತಿ, ಮತ, ಭಾಷೆ ಅನ್ನೋ ಹೆಸರಿನಲ್ಲಿ ಅಖಂಡ ದೇಶನ ತುಂಡು ತುಂಡಾಗಿ ಮಾಡಿ, ಒಗ್ಗಟ್ಟಿನ ಹೆಸರಿನಲ್ಲಿ ಮನುಷ್ಯತ್ವದ ಉಸಿರಿನಲ್ಲಿ ಪಾಪಸ್ಕಳಿ ನೆಟ್ಟಿರೋದು ಫೇರ? ಇಂಥ ಬೆನ್ ಹತ್ತೋ ಉಚ್ಚನಾಯಿಗಳನ್ನ, ಎದೆ ಸೀಳೋ ಬರ್ಜಿನೇನ ನಾವು ಗಡಿ ನಿಂತು ರಕ್ಷಣೆ ಕೊಟ್ಟು ಕಾಪಾಡಿದ್ದು. ಇದೇನಾ ನಮ್ ದೇಶ? ಇವರೇನಾ ನಮ್ ಜನ?
ತಾಯಿ ಗರ್ಭ ಹೊಡೆದು ದರ್ಬೇಲ್ ಶಾಸ್ತ್ರ ಮಾಡಿ ತಮ್ಮ ಪಿಂಡನ ಅದರಲ್ಲಿ ಇಡೋ ದರಿದ್ರ ಹುಳುಗಳಿವರು. ಇವರ ಸರ್ವನಾಶ ಆಗಲೇಬೇಕು. ಐ ವಾಂಟ್ ಫ್ರೀ ಇಂಡಿಯಾ, ಐ ವಾಂಟ್ ಮಹಾತ್ಮಾಸ್ ಇಂಡಿಯಾ, ಅಂಡ್ ಐ ವಿಲ್ ಫೈಟ್ ಫಾರ್ ಇಟ್. ನನ್ ಕ್ಷಮಿಸ್ಬಿಡ್ರಪ್ಪ. ಈ ಜೀವ ಇರೋ ಗಂಟ ನಿಮ್ ಚಪ್ಪಲಿಯಾಗಿ ನಿಮ್ ಸೇವೆ ಸಲ್ಲಿಸ್ತೀನಿ. ಅದು ನಿನ್ನಲ್ಲಿರೋ ಕೆಟ್ಟ ರಕ್ತ ಸುಟ್ಟಾಗ್ಲೇ ಸಾಧ್ಯವಾಗೋದು. ಯಾಕೆ ಬಿಡ್ಬೇಕು ನಿನ್ನ? ಜನ ನಿನ್ನ ಚುನಾಯಿಸಿದ್ಯಾ ಅಂತಕ್ಕೆ? ಜನಸೇವೆ ಮಾಡೋಕೆ. ಆದ್ರೆ ನೀ ಮಾಡಿದ್ದೇನು? ಆ ತಾಯಿ ಗಂಡ ಕೇಕೆಗೆ ದೇಶನ ತಲೆ ಹಿಡಿದು ಜನರನ್ನ ಗುಲಾಮ್ಗಿರಿಗೆ ತಳ್ದೆ. ತಪಾಟ್ ನನ್ ಕ್ಷಮಿಸ್ಬಿಡು. ನನ್ಗೆ ಒಂದು ಅವಕಾಶ ಕೊಡು. ಜನರ ಹಕ್ಕನ್ನು ಜನರಿಗೆ ಕೊಟ್ಟು ಅವರಲ್ಲಿ ತಪ್ಪು ಬೇಡ್ಕೊಂಡು ಬಾಳಕ್ಕೆ. ಹಾಗಾದ್ರೆ ಹೇಳು, ಆ ಹೊಲ್ಸ್ ತಿನ್ನೋ ಹಂದಿ ಕೇಕೆ ಎಲ್ಲಿದ್ದಾನೆ ಅಂತ ಹೇಳು. ಹೇಳ್ತೀನಿ. ವೆಲ್ಕಮ್ ಸೋಲ್ಜರ್. ನೀನಿಲ್ಲಿ ಬರ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಎಲ್ಲ ಸಿದ್ಧತೆ ಮಾಡಿದ್ದೀನಿ. ನನಗೆ ಕತ್ತಲೆಯಲ್ಲಿ ಬೇಟೆ ಆಡೋದು ಅಂದ್ರೆ ಬಹಳ ಇಷ್ಟ. ನಿನಗೆ? ಕಂಡವ್ರನ್ನ ಕತ್ತಲೆಯಲ್ಲಿ ಕಚ್ಚೋ ನಿನ್ನಂತ ಹುಚ್ಚನಾಯಿಗಳನ್ನ ಮುನ್ಸಿಪಾಲಿಟಿಯವ್ರ ಸಹಾಯ ಇಲ್ಲದೆ ಹಾಡಗಲಲ್ಲಿ ಅಟ್ಟಾಡಿಸಿ ಅಡ್ಡಡ್ವಾಗಿ ಸೀಳಿ ಈ ಭೂಮಿಗೆ ಬಲಿ ಕೊಟ್ಟು ಋಣ ತೀರ್ಸೋದೆ ಈ ದೇಶದ ಪ್ರಜ್ಞಾವಂತ ಪ್ರಜೆಗಳ ಕರ್ತವ್ಯ. ಅದೇ ನನ್ನ ಆಸೆ, ಗುರಿ. ಇದೇ ನಿನ್ನ 'ಅಂತ್ಯ' 'ಅಂತ್ಯ' ಕೂಡ. ಇಸ್ ಇಟ್? 'ಅಂತ್ಯ' 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 'ಅಂತ್ಯ'
Hello, Mr. Major. How are you? ಈಗ ಬಂದಿದೆ ಅತ್ಯಾಧುನಿಕ ಟಿವಿ ತಂತ್ರಜ್ಞಾನ.
ಟಿ ಸೀರೀಸ್ ಸಾಟಿ ಇಲ್ಲದ ಗುಣಮಟ್ಟ ಸುಲಭ ಬೆಲೆಯಲ್ಲಿ. ಎಲ್ಲಾ ತರಹದ ಬ್ಲ್ಯಾಂಕ್ ಆಡಿಯೋ ಕ್ಯಾಸೆಟ್ಗಳು ನಿಮಗಾಗಿ ತಂದಿದ್ದಾರೆ ಟಿ ಸೀರೀಸ್. ಅತ್ಯುತ್ತಮ ಗುಣಮಟ್ಟ, ಎಂಥ ಸಂದರ್ಭದಲ್ಲೂ ಸಂಪೂರ್ಣ ನೆಮ್ಮದಿ.